ओम शांति। मीठे बच्चे, यह संगम युग सर्वोत्तम बनने का ಶುಭ ಸಮಯ है. ಶುಭಬ ತಿಳಿಸ್ಕೊಡ್ತಾ ಇದ್ದಾರೆ. ಮಧುರ ಮಕ್ಕಳೇ, ಇದು ಸಂಗಮ ಯುಗ ಸರ್ವೋತ್ತಮರಾಗುವಂತಹ ಒಂದು ಶುಭ ಸಮಯ ಆಗಿದೆ. क्योंकि इसी समय बाबा तुम्हें नर से नारायण बनने की पढ़ाई पढ़ाते हैं. ಏಕೆಂತಂದ್ರೆ ಈ ಸಮಯದಲ್ಲೇನೆ ಬಾಬಾರವರು ನಮ್ಮನ್ನ ನರನಿಂದ ನಾರಾಯಣರನ್ನಾಗಿ ಮಾಡುವಂತ ವಿದ್ಯೆಯನ್ನ ಓದಿಸ್ತಾರೆ. प्रश्न, तुम बच्चों के पास ऐसी कौन सा नॉलेज है जिसके कारण तुम किसी भी हालत में रो नहीं सकते हैं. ಬಾಬಾ ಕೇಳ್ತಿದ್ದಾರೆ, ನಿಮ್ಮ ಮಕ್ಕಳ ಬಳಿ ಯಾವ ಈ ರೀತಿ ಶಿಕ್ಷಣ ಇದೆ, ಈ ಕಾರಣದಿಂದ ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಅಳುವಂತ ಒಂದು ಕೆಲಸ ಮಾಡೋದಿಲ್ಲ. ಯಾವ ಜ್ಞಾನ ಸಿಕ್ಕಿದೆ ತುಮಾರೆ पास इस बने बनाए ड्रामा की नॉलेज तुम जानते हो तो हर आत्मा का अपना अपना पार्ट है. बाबा हमें सुख का वर्षा दे रहे हैं, फिर हम रो कैसे सकते हैं. ಈಗ ನಿಮ್ಮ ಬಳಿ ಗೊತ್ತಿದೆ ಜ್ಞಾನ, ಇದು ಮಾಡಲ್ಪಟ್ಟಿರ್ತಕ್ಕಂಥ ಒಂದು ಡ್ರಾಮಾದ ಜ್ಞಾನ ನಿಮಗೆ ಗೊತ್ತಿದೆ. ನೀವೀಗ ತಿಳ್ಕೊಂಡಿದ್ದೀರಿ ನಾವು ಪ್ರತಿಯೊಂದು ಆತ್ಮದ ಪಾತ್ರ ಏನೇನು ಈ ನಾಟಕದಲ್ಲಿದೆ ಅನ್ನೋದು ನಿಮಗೆ ಗೊತ್ತಿದೆ. ಶಿವಬಾಬಾ ನಮಗೆ ಸುಖದ ಆಸ್ತಿಯನ್ನ ಕೊಡ್ತಾ ಇದ್ದಾರೆ. ಮತ್ತೆ ಅಳೋಂಥ ಪ್ರಶ್ನೆನೇ ಇಲ್ವೇ ಇಲ್ಲ, ಅಳೋಕ್ಕೆ ಸಾಧ್ಯ ಇಲ್ಲ. ಪಾರ್ವಹತಿ ಪಾರ ಬ್ರಹ್ಮ ಮೇ ರಹನೆ ವಾಲೋಂಕಿ ಯೋಚನೆ ಇತ್ತು, ಪರಬ್ರಹ್ಮ ತತ್ವದಲ್ಲಿರ್ತಕ್ಕಂಥ ಭಗವಂತನ ಬಗ್ಗೆ ಪಡಿಬೇಕು ಅಂತ. ವಹ ಮಿಲ್ಗಯ ಬಾಕಿ ಕ್ಯಾ ಚಾಹಿಯೆ ಅಂತ ಭಗವಂತನೇ ಸಿಕ್ಕೋಗ್ಬಿಟ್ಟಿದ್ದಾರೆ ಅಂತಂದ್ಮೇಲೆ ಮತ್ತೆ ಯಾಕೆ ಅಳಬೇಕು? ಅವ್ರು ಸಿಕ್ಕದ ಮೇಲೆ ಇನ್ನೇನ್ ಬೇಕಾಗಿದೆ? ಭಕ್ತಾವರ್ ಬಚ್ಚೆ ಕಬೀರ್ ರೋತೆ ನಹಿ. ಯಾರು ಗಟ್ಟಿ ಇದ್ದಾರೆ ಜ್ಞಾನದಲ್ಲಿ ಅವರೆಂದೂ ಅಳೋದಿಲ್ಲ. ಓಂ ಶಾಂತಿ. ರೂಹಾನಿ ಬಾಪ್ ಬೈಟ್ ರೂಹಾನಿ ಬಚ್ಚೋಂಕೋ ಸಮಜಾತೆ. ಆತ್ಮಗಳ ತಂದೆ ಕೂತ್ಕೊಂಡು ಆತ್ಮಗಳಿಗೆ ತಿಳಿಸ್ತಾ ಇದ್ದಾರೆ. ಚಿತ್ರೋ ಮೇ ಬಿ ಐಸಾ ಲಿಖನಾ ಹೇ, ತ್ರಿಮೂರ್ತಿ ಶಿವ ಬಾಬಾ ಬಚ್ಚೋಂ ಪ್ರತಿ ಸಮಜಾತೆ. ಚಿತ್ರಗಳಲ್ಲಿ ಕೂಡ ನೀವು ಇದೇ ತರ ಬರಿಬೇಕು. ಆತ್ಮಿಕ ತಂದೆ, ತ್ರಿಮೂರ್ತಿ ತಂದೆ ನಾವು ಮಕ್ಕಳಿಗೆ ಶಿವಬಾಬಾ ಈ ರೀತಿ ತಿಳಿಸ್ತಾ ಇದ್ದಾರೆ. ತುಂಬಿ ಕಿಸ್ಕೋ ಸಮಜಾತೆ ಹೋತು ತುಮ್ ಆತ್ಮ ಕಹೆಂಗೆ. ನೀವು ಕೂಡ ಯಾರಿಗಾದ್ರೂ ತಿಳಿಸಿದಾಗ ಅವ್ರಿಗೂ ಕೂಡ ಆತ್ಮ ಅಂತ ಬಿಟ್ಟೆ ನೀವು ತಿಳಿಸ್ತೀರಾ. ಶಿವಬಾಬಾ ಐಸೆ ಕೇತೆ, ನಮ್ಮೆಲ್ಲ ಆತ್ಮಗಳಿಗೆ ಶಿವ ತಂದೆ ಈ ತರ ಹೇಳ್ತಾರೆ. ಯಾ ಬಾಬಾ ಬಿ ಕಹೆಂಗೆ ಬಾಬಾ ತುಮಕೋ ಸಮಜಾತೆ. ಈ ತಂದೆನೂ ಇದ್ದಾರೆ, ತಂದೆ ಮಕ್ಕಳಿಗೆ ಈ ರೀತಿ ತಿಳಿಸ್ತಾರೆ. ಯಹ ಮನುಷ್ಯಕೋ ನಹಿ ಸಮಜಾತೆ ಹೈ. ಇಲ್ಲಿ ಮನುಷ್ಯರಿಗೆ ತಿಳಿಸೋದಿಲ್ಲ. ಯಹ ಮನುಷ್ಯಕೋ ನಹಿ ಸಮಜಾತೆ, ಲೇಕಿನ್ ಪರಮಾತ್ಮ ಆತ್ಮಕೋ ಸಮಜಾತೆ. ಈ ಆತ್ಮಕೋ ಸಮಜಾತಿ ಹೈ. ಇಲ್ಲಿ ಆತ್ಮಗಳಿಗೆ ಪರಮಾತ್ಮನೇ ತಿಳಿಸ್ಕೊಡ್ತಾರೆ ಅಥವಾ ಆತ್ಮಕ್ಕೆ ತಿಳಿಸುತ್ತೆ ಅನ್ನೋಂಥ ವಿಚಾರ ಇಲ್ಲಿ ಬರುತ್ತೆ. ज्ञान का सागर तो शिव बाबा है और वह रूहानी बाप है. ಜ್ಞಾನದ ಸಾಗರ ಆ ಒಂದು ಶಿವ ತಂದೆ ಆಗಿದ್ದಾರೆ ಮತ್ತು ಅವರು ಆತ್ಮಿಕ ತಂದೆ ಆಗಿದ್ದಾರೆ. ಇಸ್ ಸಮಯ ರೂಹಾನಿ ಬಚ್ಚೋಂಕೋ ರೂಹಾನಿ ಬಾಬಾ ಸೆ ವರ್ಷ ಮಿಲ್ತಾ ಹೈ. ಈ ಸಮಯದಲ್ಲಿ ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ಜ್ಞಾನ ಅಂತಕ್ಕಂಥದ್ದು ಸಿಕ್ಕುತ್ತೆ. जिस्मानी अहंकार तो छोड़ना पड़ता है. इस समय तुमको देही अभिमानी बन बाप को याद करना है. ಶಾರೀರಿಕವಾಗಿರತಕ್ಕಂಥ ಅಹಂಕಾರವನ್ನು ಬಿಡಬೇಕು. ಏಕೆ ಅಂತಂದ್ರೆ ಈ ಸಮಯದಲ್ಲಿ ಆತ್ಮಾಭಿಮಾನಿಗಳಾಗಿ ತಂದೆಯನ್ನ ನೆನಪು ಮಾಡಬೇಕಾಗತ್ತೆ. ಕರಂಬಿ ಬಲ್ ಕರೋ ದಂದಾದೋರಿ ಆದಿ ಬಲ್ ಚಲಾತೆ ರಹೋ, ಬಾಕಿ ಜಿतना समय मिले अपने को आत्मा समझ बाप को याद करेंगे तो विक्रम विनाश होंगे. ಬಾಬಾ ಹೇಳ್ತಾರೆ, ಬಲೆ ಕೆಲಸ ಕಾರ್ಯಗಳನ್ನ ಮಾಡಿ, ಬಿಸ್ನೆಸ್ಸು ಮಾಡಿ, ಅಡ್ಡಿ ಇಲ್ಲ. ಎಲ್ಲ ವ್ಯವಹಾರಗಳನ್ನ ನಡೆಸ್ತಾ ಇದ್ರು ಕೂಡ ಎಷ್ಟು ಸಮಯ ಸಿಗುತ್ತೆ ಅಷ್ಟು ತಂದೆಯನ್ನ ನೆನಪು ಮಾಡಬೇಕು. ತಮ್ಮಂತಾವು ಆತ್ಮ ಅಂತ ತಿಳ್ಕೊಂಡು ತಂದೆಯನ್ನ ನೆನಪು ಮಾಡಿದ್ರೆ ವಿಕರ್ಮಗಳು ಕೂಡ ಭಸ್ಮ ಆಗುತ್ತೆ. ತುಮ್ ಜಾನ್ತೆ ಹೋ ಶಿವ ಬಾಬಾ ಇಸ್ಮೆ ಆಯಾ ಹುವಾ ಹೈ, ವಹ ಸತ್ಯ ಹೈ, ಚೈತನ್ಯ ಹೈ, ಸಚ್ಚಿತ್ ಆನಂದ ಸ್ವರೂಪ್ ಕೇತೆ ಹೈ. ಶಿವ ಬಾಬಾ ಬಂದಿದ್ದಾರೆ, ಅವರು ಸತ್ಯ ಆಗಿದ್ದಾರೆ, ಚೈತನ್ಯ ಆಗಿದ್ದಾರೆ, ಸಚ್ಚಿತ್ ಆನಂದ ಸ್ವರೂಪನೂ ಕೂಡ ಆಗಿದ್ದಾರೆ. ಅವ್ರಿಗೆ ಸಚ್ಚಿದಾನಂದ ಸ್ವರೂಪ ಅನ್ನುವಂಥ ಹೆಸರು ಕೂಡ ಇದೆ.
ब्रह्मा विष्णु शंकर ಅಥವಾ कोई भी मनुष्य मात्र की यह महिमा नहीं है. ತ್ರಿಮೂರ್ತಿಗಳಿಗೂ ಕೂಡ ಈ ಒಂದು ಮಹಿಮೆ ಇಲ್ಲ. ಊಂಚೇತೆ ಉಂಚ ಭಗವಾನ್ ಏಕಿ ಹೈ. ಸರ್ವಶ್ರೇಷ್ಠವಾಗಿರ್ತಕ್ಕಂಥವರು ಭಗವಂತ ಒಬ್ಬರೇ ಆಗಿದ್ದಾರೆ. ವಹೇ ಸುಪ್ರೀಂ ಸೋಲ್, ಪರಮಾತ್ಮ ಆಗಿದ್ದಾರೆ, ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಪರಮಾತ್ಮ. ಜ್ಞಾನ भी तुमको सिर्फ इस समय है. ಈ ತಿಳುವಳಿಕೆ ನಿಮಗೆ ಈ ಸಮಯದಲ್ಲಷ್ಟೇ ಸಿಗುತ್ತೆ. ಫಿರ್ ಕಭಿ ಮಿಲ್ತಾ ನಹಿ ಹೈ. ನೆಕ್ಸ್ಟ್ ಮತ್ತೆ ಈ ತರ ಜ್ಞಾನ ಎಂದಿಗೂ ಸಿಗೋದಿಲ್ಲ. ಅದಕ್ಕೆ ಹೇಳ್ತಾರೆ ನಹಿ ಜ್ಞಾನೇನ ಸದೃಶಂ, ಅಂದ್ರೆ ಜ್ಞಾನಕ್ಕಿಂತಲೂ ಮಿಗಿಲಾಗಿರುವಂತ ಸಂಪತ್ತು ಜಗತ್ತಿನಲ್ಲಿ ಯಾವುದೂ ಇಲ್ಲ. हर 5000 वर्ष के बाद बाप आते हैं तुमको आत्मा अभिमानी बनाए बाप को याद कराने हैं. ಪ್ರತಿ 5000 ವರ್ಷಗಳಿಗೆ ಒಂದ್ಸಲ ತಂದೆ ಬರ್ತಾರೆ, ಬಂದು ಆತ್ಮಾಭಿಮಾನಿಗಳನ್ನಾಗಿ ಮಾಡಿ ತಂದೆನ ನೆನಪು ಮಾಡಿಸ್ತಾರೆ. ಜಿಸ್ಸೆ ತುಮ್ ತಮೋ ಪ್ರಧಾನ್ ಸೆ ಸತೋ ಪ್ರಧಾನ್ ಬಂತೆ ಹೋ. ಈ ಒಂದು ಪ್ರಾಕ್ಟೀಸ್ ಮಾಡಿ ಮಾಡಿ ನೀವು ತಮೋ ಪ್ರಧಾನರಿಂದ ಸತೋ ಪ್ರಧಾನರು ಕೂಡ ಆಗ್ತೀರಾ. ಅವ್ರ ಕೊಯ್ ಉಪಾಯ नहीं, ಬೇರೆ ಇನ್ಯಾವುದೇ ಉಪಾಯಗಳು ಇಲ್ವೇ ಇಲ್ಲ. ಬಲ್ ಮನುಷ್ಯ ಪುಕಾರ್ತೆ भी है हे पतित पावन आओ, ಪರಂತು ಅರ್ಥ नहीं समझते. ಜನರು ಬಲ್ಲೆ ಮಾಡ್ತಾ ಇರ್ತಾರೆ, ಕೂಗ್ತಾ ಇರ್ತಾರೆ ಪತಿತ ಪಾವನ ಬಾ ಅಂತ, ಆದ್ರೆ ಅರ್ಥಗಳನ್ನ ತಿಳ್ಕೊಂಡಿಲ್ಲ. ಪತಿತ್ ಪಾವನ್ ಸೀತಾರಾಮ್ ಕಹೆ ತೋ ಬಿ ಠೀಕ್ ಹೈ. ಪತಿತ ಪಾವನ ಸೀತಾರಾಮ್ ಅಂತ ಹೇಳಿದ್ರು ಕರೆಕ್ಟೇ ಇದೆ. ತುಮ್ ಸಬ್ ಸೀತಾ ಅಥವಾ ಭಕ್ತಿಯ ಹೋ. ಬಾಬಾ ಹೇಳ್ತಾ ಇದ್ದಾರೆ ನೀವೆಲ್ಲ ಆತ್ಮಗಳು ಏನಾಗಿದ್ದೀರಿ, ಸೀತೆಯರಾಗಿದ್ದೀರಾ ಅಥವಾ ಭಕ್ತರಾಗಿದ್ದೀರಾ. ವಾ ಏಕ ರಾಮ್ ಭಗವಾನ್ ಹೈ. ಅವರೊಬ್ಬರೇ ಭಗವಂತ, ರಾಮ ಭಗವಂತ ಆಗಿದ್ದಾರೆ. ತುಮ್ ಭಕ್ತೋಂಕೋ ಫಲ್ ಚೈಯೆ ಭಗವಾನ್ ದ್ವಾರ. ತಾವು ಮಕ್ಕಳಿಗೆ ಏನ್ ಬೇಕೋ ಭಕ್ತಿಯ ಫಲ ಬೇಕಾಗತ್ತೆ ಭಗವಂತನಿಂದ. ಮುಕ್ತಿ ವ ಜೀವನ್ ಮುಕ್ತಿಯ ಫಲ್ ಹೈ. ಮುಕ್ತಿ ಅಥವಾ ಜೀವನ್ ಮುಕ್ತಿ ಇದೊಂದು ಫಲ ಆಗಿದೆ. ಮುಕ್ತಿ ಜೀವನ್ ಮುಕ್ತಿ ಕಾ ದಾತಾ ತೋ ವ ಏಕ ಹಿ ಬಾಪ್. ಮುಕ್ತಿ ಕೊಡುವಂಥವ್ರು, ಜೀವನ್ ಮುಕ್ತಿ ಕೊಡುವಂಥವ್ರು ದಾತ ಒಬ್ಬರೇ ತಂದೆ ಆಗಿದ್ದಾರೆ. ಡ್ರಾಮಾ ಮೇ ಊಂಚೇತೆ ಊಂಚ ಪಾರ್ಟ್ ವಾಲಾ ಭಿ ಹೋತಾ ಹೈ ತೋ ನೀಚೇತೆ ನೀಚೆ ಪಾರ್ಟ್ ವಾಲಾ ಭಿ ಹೋತಾ ಹೈ. ಈ ನಾಟಕದಲ್ಲಿ ಶ್ರೇಷ್ಠ ಪಾತ್ರಗಳನ್ನ ಮಾಡುವಂಥವ್ರು ಇರ್ತಾರೆ, ಕನಿಷ್ಠ ಪಾತ್ರಗಳನ್ನ ಮಾಡ್ತಕ್ಕಂಥವ್ರು ಕೂಡ ಇರ್ತಾರೆ. ಬೇಹದ್ ಕಾ ಡ್ರಾಮಾ ಹೈ, ಇಸ್ಕಾ ಕೋಯಿ ಸಮಜ್ ನಾ ಸಕೆ. ಇದು ದೊಡ್ಡ ಬೃಹತ್ ನಾಟಕ ಆಗಿದೆ, ಇದನ್ನ ಯಾರು ತಿಳ್ಕೊಳಕ್ ಸಾಧ್ಯ ಇಲ್ಲ. ತುಮ್ ಈ ಸಮಯ ತಮೋ ಪ್ರಧಾನ್ ಕನಿಷ್ಠ ಸೇ ಸತೋ ಪ್ರಧಾನ್ ಪುರುಷೋತ್ತಮ ಬನ್ ರಹೇ ಹೋ. ಈ ಸಮಯದಲ್ಲಿ ತಾವು ಪುರುಷೋತ್ತಮರು ಆಗ್ತಾ ಇದ್ದೀರಾ, ಕನಿಷ್ಠರಾಗಿದ್ದವರು ಸತೋ ಪ್ರಧಾನರು ಆಗ್ತಾ ಇದ್ದೀರಾ. ಸತೋ ಪ್ರಧಾನ್ ಕೋ ಹಿ ಸರ್ವೋತ್ತಮ ಕಹಾ ಜಾತಾ ಹೈ. ಸತೋ ಪ್ರಧಾನರಾಗಿರ್ತಕ್ಕಂಥವ್ರಿಗೆ ಸರ್ವೋತ್ತಮರು ಅಂತಾನೆ ಹೇಳಲಾಗುತ್ತೆ. ಈ ಸಮಯ ತುಮ್ ಸರ್ವೋತ್ತಮ ನಹಿ. ಈ ಸಮಯದಲ್ಲಿ ನೀವು ಸರ್ವೋತ್ತಮರು ಇಲ್ಲ. इस समय तुम सर्वोत्तम नहीं, बाबा तुमको सर्वोत्तम बनाते हैं. ಶಿವ ಬಾಬಾ ಬಂದು ಮಕ್ಕಳಿಗೆ ಸರ್ವೋತ್ತಮರನ್ನಾಗಿ ಮಾಡ್ತಾ ಇದ್ದಾರೆ. ಈ ಡ್ರಾಮಾ ಕಾ ಚಕ್ರ ಕೇಸೆ ಫಿರ್ತಾ रहता है. ಈ ನಾಟಕದ ಚಕ್ರ ಯಾವ ತರ ಸುತ್ತಾ ಇರುತ್ತೆ, ಇನ್ಕ ಕೋಯಿ ನಹಿ ಜಾನ್ತೆ ಹೈ. ಇದನ್ನ ಯಾರ್ಯಾರೋ ತಿಳ್ಕೊಂಡೇ ಇಲ್ಲ. ಕಲಿಯುಗಿ ಸಂಗಮ ಯುಗ ಫಿರ್ ಹೋತಾ ಹೈ ಸತ್ಯುಗ. ಇವಾಗ ಕಲಿಯುಗ ಇದೆ, ಸಂಗಮ ಯುಗದಲ್ಲಿ ನೆಕ್ಸ್ಟ್ ಸತ್ಯುಗ ಆಗತ್ತೆ. ಪುರಾಣೆ ನಯ ಕೌನ್ ಬನಾಯಂಗೆ. ಹಳೆ ಪ್ರಪಂಚನ ಹೊಸದಾಗಿ ಮಾಡೋರು ಯಾರು? ಬಾಬಾ ಬಿಗರ್ ಕೊಯ್ ಬನಾ ನಾ ಸಕೆ. ಶಿವ ಬಾಬಾ ಬಿಟ್ಟು ಬೇರೆ ಯಾರು ಇದನ್ನ ಸತೋಪ್ರಧಾನ ಮಾಡೋರೇ ಇಲ್ಲ. ಬಾಬಾ ಹಿ ಸಂಗಮ್ ಪರ್ ಆಕರ್ ಪಢಾತೆ ಹೈ. ಶಿವ ತಂದೆನೆ ಬಂದು ಸಂಗಮಯುಗದಲ್ಲಿ ಮಕ್ಕಳಿಗೆ ಓದಿಸ್ತಾರೆ. ಬಾಬಾನೆ ಸತ್ಯುಗ ಮೇ ಆತೆ ನಾ ಕಲಿಯುಗ ಮೇ ಆತೆ ಹೈ. ಶಿವ ಬಾಬಾ ಸತ್ಯುಗದಲ್ಲೂ ಬರೋದಿಲ್ಲ, ಕಲಿಯುಗದಲ್ಲೂ ಬರೋದಿಲ್ಲ, ಅವ್ರು ಬರೋದೇ संगम युगದಲ್ಲಿ. बाबा कहते हैं मेरा पार्ट ही संगम युग पर, इसलिए संगम कल्याणकारी युग कहा जाता है. ಶಿವ ಬಾಬಾ ಹೇಳ್ತಾರೆ ನನ್ನ ಪಾತ್ರ ಇರೋದೇ ಸಂಗಮ ಯುಗದಲ್ಲಿ, ಅದರಿಂದ ನಾನು ಈ ಸಮಯದಲ್ಲಿ ಬರೋದ್ರಿಂದ ಇದಕ್ಕೆ ಕಲ್ಯಾಣಕಾರಿ ಯುಗ ಅಂತ ಕರೀಲಾಗತ್ತೆ. ಯಹ ಆಸ್ಪಿಷಿಯಸ್ ಬಹುತ್ ಊಂಚ ಸಮಯ ಸಂಗಮ ಯುಗ ಹೈ. ಇದು ಬಹಳಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಸಮಯ ಆಗಿದೆ. ಇದು ಸಂಗಮ ಯುಗ ಆಗಿದೆ, ಶುಭ ಸಮಯ ಆಗಿದೆ. ಜಬ್ಕಿ ಬಾಪ್ ಆಕರ್ ತುಮ್ ಬಚ್ಚೋಂ ಕೋ ನರ್ ಸೆ ನಾರಾಯಣ ಬನಾತೆ. ಈ ಸಮಯದಲ್ಲೇ ಶಿವ ಬಾಬಾ ಬಂದು ನರನಿಂದ ನಾರಾಯಣರನ್ನಾಗಿ ಮಾಡ್ತಾರೆ. ಮನುಷ್ಯ ತೋ ಮನುಷ್ಯ ಹಿ ಹೈ ಪರಂತು ದೈವಿ ಗುಣವಾಲೆ ಬನ್ ಜಾತೆ ಹೈ. ಮನುಷ್ಯರಂತೂ ಮನುಷ್ಯರೇ ಇದ್ದಾರೆ, ಆದರೆ ದೈವಿ ಗುಣವುಳ್ಳವರು ಆಗ್ಬಿಡ್ತಾರೆ. ಉನ್ಕೋ ಕಹಾ ಜಾತಾ ಹೈ ಆದಿ ಸನಾತನ್ ದೇವಿ ದೇವತಾ ಧರ್ಮ. ಅವ್ರಿಗೆ ಹೇಳಲಾಗತ್ತೆ ಆದಿ ಸನಾತನ ದೇವಿ ದೇವತಾ ಧರ್ಮದವರು. ಬಾಪ್ ಕೇತೆ ಹೈ
ಮೈ ಯಹ ಧರ್ಮ ಸ್ಥಾಪನ ಕರ್ತಾ ಹೂಂ. ಶಿವಬಾಬಾ ಹೇಳ್ತಾರೆ, ನಾನೇ ಬಂದು ಈಗ ಧರ್ಮವನ್ನು ಸ್ಥಾಪನೆ ಮಾಡ್ತೀನಿ. ಇನ್ಕೆ ಲಿಯೆ ಪವಿತ್ರ ಜರೂರ್ ಬನ್ನ ಪಡೆಗ. ಅದಕ್ಕೋಸ್ಕರ ಈಗ ನಾವೇನಾಗಬೇಕಾಗತ್ತೆ, ಪವಿತ್ರರು ಆಗಬೇಕಾಗತ್ತೆ. ಪತಿತ ಪಾವನ್ ಏಕ ಹಿ ಬಾಪ್ ಹೈ, ಬಾಕಿ ಸಬ್ ಬ್ರೈಡ್ಸ್ ಹೈ. ಪತಿತ ಪಾವನ ಒಬ್ಬರೇ ತಂದೆ ಆಗಿದ್ದಾರೆ, ಮಿಕ್ಕವರೆಲ್ಲರೂ ಕೂಡ ಏನಾಗಿದ್ದಾರೆ, ವಧುಗಳು. ಭಕ್ತಿಯ ಪತಿತ ಪಾವನ್ ಸೀತಾರಾಮ್ ಕೆಹನಾ ಭಿ ಠೀಕ್ ಹೈ. ಪತಿತ ಪಾವನ ಸೀತಾರಾಮ್ ಅಂತ ಹೇಳೋದು ಕೂಡ ಸರಿ ಇದೆ, ಪರಂತು ಪಿಚಾಡಿ ಮೇ ಜೋ ಫಿರ್ ರಘುಪತಿ ರಾಘವ್ ರಾಜಾರಾಮ್ ಕೆಹ ದೇತೆ ಹೈ ರಾಂಗ್ ಹೋ ಜಾತಾ ಹೈ. ಆದರೆ ಕೊನೆ ಟೈಮ್ನಲ್ಲಿ ರಘುಪತಿ ರಾಘವ ರಾಜಾರಾಮ್ ಅಂತ ಹೇಳೋದು ಕೂಡ ತಪ್ಪಾಗೋಗುತ್ತೆ. ಮನುಷ್ಯ ಬಿಗರ ಅರ್ಥ ಜೋ ಆತಾ ಹೈ ಸೋ ಬೋಲ್ತೆ ರಹತೆ ಹೈ. ಮನುಷ್ಯರು ಅರ್ಥಗಳನ್ನ ತಿಳ್ಕೊಳ್ದಿರ ಏನೆಲ್ಲ ಹೇಳ್ತಾ ಇರ್ತಾರೆ, ಅದೆಲ್ಲನೂ ಕೂಡ ಏನಾಗಿದೆ, ತಪ್ಪಾಗಿದೆ, ಅನರ್ಥಗಳಾಗಿದೆ. ಧುನ್ ಲಗಾತೆ ರಹತೆ ಹೈ. ಸುಮ್ಮನೆ ಅದನ್ನ ಧ್ವನಿ ಮಾಡ್ಕೊಂಡು ಬಿಟ್ಟಿರ್ತಾರೆ. ತುಮ್ ಸಮಸ್ತೆ ಹೋ ಚಂದ್ರವಂಶಿ ಧರ್ಮ ಮೇ ಈ ಅಬ್ ಸ್ಥಾಪನಾ ಹೋ ರಹಾ ಹೈ. ತ್ರೇತಾಯುಗದ ಚಂದ್ರವಂಶನೂ ಕೂಡ ಇವಾಗ ಸ್ಥಾಪನೆ ಆಗ್ತಾ ಇದೆ. ಬಾಪ್ ಆಕರ್ ಬ್ರಾಹ್ಮಣ ಕುಲ ಸ್ಥಾಪನಾ ಕರ್ತೆ, ಇಸ್ಕೋ ಡೈನಾಸ್ಟಿ ನಹಿ ಕಹೆಂಗೆ. ಶಿವಬಾಬಾ ಬಂದು ಸಂಗಮಯುಗದಲ್ಲಿ ಬ್ರಾಹ್ಮಣ ಕುಲವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಡೈನಾಸ್ಟಿ ಅಂತ ಹೇಳೋದಿಲ್ಲ. ಯ ಪರಿವಾರ ಹೈ, ಯಹಿ ತುಮ್ ಪಾಂಡವಂಕಿ ಹೈ. ಇದೊಂದು ಪರಿವಾರ ಆಗಿದೆ, ನೀವು ಪಾಂಡವರದು. ನಾ ಕೌರವಂಕಿ ರಾಜ ಹೈ. ಈ ಸಮಯದಲ್ಲಿ ಪಾಂಡವರದು ಕೌರವರದು ಇಬ್ಬರದು ರಾಜ್ಯ ಇಲ್ಲ. ಗೀತಾ ಜಿಸ್ನೆ ಪಡಿ ಹೈ ಹೋಂಗೆ ಉನ್ಕೋ ಯಹ ಬಾತೆ ಜಲ್ದಿ ಸಮಜ್ ಮೇ ಆ ಜಾಯೇಗಾ. ಭಗವದ್ಗೀತೆ ಓದಿರೋರಿಗೆ ಬೇಗ ಇದು ಅರ್ಥ ಗೊತ್ತಾಗೋಗ್ಬಿಡುತ್ತೆ. ಯಹ ಬಿ ಹೈ ಗೀತಾ. ಕೌನ್ ಸುನಾತೆ ಹೈ. ಈಗ ನೀವು ಕೇಳ್ತಾ ಇರೋವಂಥದ್ದೇ ಗೀತೆ ಆಗಿದೆ. ಇದನ್ನು ಹೇಳ್ತಾ ಇರೋವಂಥವ್ರು ಯಾರು? ಭಗವಾನ್. ತುಮ್ ಬಚ್ಚೋಂ ಕೋ ಪಹಲೆ ಪಹಲೆ ಯಹ ಸಮझानी ದೇನಿ ಹೈ. ತಾವು ಮಕ್ಕಳಿಗೂ ಕೂಡ ಮೊಟ್ಟ ಮೊದಲು ಈ ತಿಳುವಳಿಕೆಯನ್ನು ಕೊಡಬೇಕಾಗಿದೆ. ಗೀತಾ ಕಾ ಭಗವಾನ್ ಕೌನ್ ಹೈ. ಗೀತೆಯ ಭಗವಂತ ಯಾರಾಗಿದ್ದಾರೆ? ಯಹ ಕೇತೆ ಹೈ ಕೃಷ್ಣ ಭಗವಾನ್ ವಾಚ್. ಅವ್ರು ಹೇಳ್ತಾರೆ ಭಕ್ತಿ ಮಾರ್ಗದಲ್ಲಿ ಕೃಷ್ಣ ಭಗವಾನ್ ವಾಚ. अब कृष्ण तो होगा सतयुग में, जिससे जो आत्मा है वह तो अविनाशी है. ಕೃಷ್ಣ ಇರ್ತಾರೆ ಸತ್ಯುಗದಲ್ಲಿ. ಯಾರಲ್ಲಿ ಆತ್ಮ ಇರುತ್ತೆ ಅದಂತೂ ಅವಿನಾಶಿ ಇದೆ. ಶರೀರ ಕಾಹಿ ನಾಮ್ ಬದಲ್ತಾ ಹೈ. ಶರೀರದ ಹೆಸರಂತೂ ಬದಲಾವಣೆ ಆಗ್ತಾ ಇರುತ್ತೆ. ಆತ್ಮ ಕಾ ಕಭಿ ನಾಮ್ ಬದಲ್ತಾ ನಹಿ ಹೈ. ಆತ್ಮದ ಹೆಸರು ಎಂದೂ ಕೂಡ ಏನಾಗೋದಿಲ್ಲ, ಬದಲಾವಣೆ ಆಗೋದಿಲ್ಲ. ಶ್ರೀಕೃಷ್ಣ ಕಿ ಆತ್ಮ ಕಾ ಶರೀರ ಸತ್ಯುಗ ಮೇ ಹಿ ಹೋತಾ ಹೈ. ಶ್ರೀಕೃಷ್ಣನ ಆತ್ಮ ಅನ್ನೋದು ಸತ್ಯುಗದಲ್ಲಿರುತ್ತೆ. ಸರಿ, ನಂಬರ್ 1 ಅಂತೂ ವಹಿ ಜಾತಾ ಹೈ. ನಂಬರ್ 1 ನಲ್ಲಿ ಅವರೇ ಹೋಗ್ತಾರೆ. ಲಕ್ಷ್ಮೀನಾರಾಯಣ್ ನಂಬರ್ 1, ಫಿರ್ ಹೈ ಸೆಕೆಂಡ್, ಥರ್ಡ್. ಲಕ್ಷ್ಮೀನಾರಾಯಣ್ ಫಸ್ಟ್ ನಂಬರ್ ನಲ್ಲಿ ಇರ್ತಾರೆ, ಆಮೇಲೆ ಸೆಕೆಂಡು, ಥರ್ಡ್ ಈ ತರ ಬರ್ತಾ ಇರ್ತಾರೆ. ಉನ್ಕೋ ಮಾರ್ಕ್ಸ್ ಬಿ ಇತನೆ ಕಮ್ ಹೋಂಗೆ. ಅವ್ರ ಮಾರ್ಕ್ಸ್ ಕೂಡ ಸ್ವಲ್ಪ ಕಡಿಮೆ ಇರುತ್ತೆ. ಈ ಮಾಲಾ ಬಂತಿ ಹೇನ, ಇಲ್ಲಿ ಕೂಡ ಮಾಲೆ ತಯಾರಾಗ್ತಾ ಇದೆಯಲ್ವಾ. ಬಾಬಾ ನೆ ಸಮझाया ರುಂಡ್ ಮಾಲಾ ಬಿ ಹೋತಾ ಹೈ और ರುದ್ರ ಮಾಲಾ ಬಿ ಹೋತಾ ಹೈ. ಶಿವಬಾಬಾ ತಿಳಿಸ್ಕೊಟ್ಟಿದ್ದಾರೆ, ಇಲ್ಲಿ ರುಂಡಮಾಲೆನೂ ಇದೆ, ರುದ್ರಮಾಲೆ ಎರಡೂ ಇದಾವೆ. ವಿಷ್ಣು ಕೆ ಗಲೆ ಮೇ ರುಂಡಮಾಲಾ ದಿಖಾತೆ ಹೈ. ವಿಷ್ಣು ಕೊರಳಿನಲ್ಲಿ ರುಂಡಮಾಲೆ ತೋರಿಸ್ತಾರೆ. ತುಮ್ ಬಚ್ಚೆ ವಿಷ್ಣುಪುರಿಗೆ ಮಾಲಿಕ್ ಬಂತೆ ಹೋ ನಂಬರ್ 1. ತಾವು ಮಕ್ಕಳು ಕೂಡ ವಿಷ್ಣುಪುರಿಯಲ್ಲಿ ಮಾಲೀಕರಾಗ್ತೀರ ಭವಿಷ್ಯದಲ್ಲಿ, ಅದು ಕೂಡ ನಂಬರ್ 1. तो तुम जैसे ವಿಷ್ಣು ಕಾ ಗಲೆ ಕಾ ಹಾರ ಬಂತೆ ಹೋ. ಈಗಲೂ ಕೂಡ ನೀವು ಒಂದು ರೀತಿಯಲ್ಲಿ ವಿಷ್ಣುವಿನ ಕೊರಳಿನ ಹಾರ ಆಗ್ತೀರಾ. ಪಹಲೆ ಪಹಲೆ ಶಿವ ಕೆ ಗಲೆ ಕಾ ಹಾರ ಬಂತೆ ಹೋ, ಉನ್ಕೋ ರುದ್ರಮಾಲಾ ಕಹಾ ಜಾತಾ ಹೈ. ಮೊಟ್ಟ ಮೊದಲು ತಾವು ಏನಾಗ್ತೀರಾ, ರುದ್ರನ ಮಾಲೆಯಲ್ಲಿ ಮಣಿ ಆಗ್ತೀರಾ. ಶಿವನ ಕೊರಳಿನ ಹಾರ ಅಂತ ಮೊದಲು ನಿಮಗೆ ಹೇಳಲಾಗುತ್ತೆ. ಜೋ ಜಾಪ್ತೆ ಹೈ ಮಾಲಾ ಪೂಜಾ ನಹಿ ಜಾತಿ ಹೈ. ಅದನ್ನ ಜಪಿಸ್ತಾ ಇರ್ತಾರೆ. ಮಾಲೆ ಅನ್ನೋದು ಪೂಜಿಸೋದಿಲ್ಲ, ಸ್ಮಿರಿ ಜಾತಿ ಹೈ. ಅದನ್ನ ಮಾಲೆಯನ್ನು ಏನ್ ಮಾಡ್ತಾರೆ, ಸ್ಮರಣೆ ಮಾಡಕ್ ಮಾತ್ರ ಉಪಯೋಗಿಸ್ತಾರೆ. माला का दाना वही बनते हैं जो विष्णुपुरी की राजधानी में नंबर 1 आते हैं. ಮಾಲೆಯ ಮಣಿಗಳು ಯಾರು ಆಗ್ತಾರೆ ಅಂತಂದ್ರೆ ನಂಬರ್ 1 ರಾಜಧಾನಿನಲ್ಲಿ ಯಾರು ಬರ್ತಾರೆ. ಮಾಲಾ ಮೇ ಪಹಲೆ ಸಬ್ಸೆ ಪಹಲೆ ಹೋತಾ ಹೈ ಫೂಲ್ ಫಿರ್ ಯುಗಲ್ ದಾನ. ಮಾಲೆನಲ್ಲಿ ಕೂಡ ಮೊಟ್ಟ ಮೊದಲು ಇರ್ತಾರೆ ಹೂವು, ಆನಂತರ ಯುಗಲ್ ದಾನ. ಪ್ರವೃತ್ತಿ ಮಾರ್ಗ ಹೈನಾ, ಇದು ಒಂದು ಪ್ರವೃತ್ತಿ ಮಾರ್ಗ ಆಗಿದೆ ಅಲ್ವಾ. ಪ್ರವೃತ್ತಿ ಮಾರ್ಗ ಶುರು ಹೋತಾ ಹೈ ಬ್ರಹ್ಮ ಸರಸ್ವತಿ और बच्चों से. ಈ ಪ್ರವೃತ್ತಿ ಮಾರ್ಗ ತಯಾರಾಗತ್ತೆ ಬ್ರಹ್ಮ ಸರಸ್ವತಿ ಮತ್ತು ಮಕ್ಕಳಿಂದ. ಯಹಿ ಫಿರ್ ದೇವತಾ ಬಂತಿ. ಈ ಒಂದು ಪ್ರವೃತ್ತಿನೇ ಸತ್ಯುಗದಲ್ಲಿ ಹೋದ್ಮೇಲೆ ದೇವತಾ ಪ್ರವೃತ್ತಿ ಆಗುತ್ತೆ.
लक्ष्मी नारायण है फर्स्ट, ऊपर में है फूल शिव बाबा. ಲಕ್ಷ್ಮೀನಾರಾಯಣ್ ಮೊದಲನೇ ಗ್ರೇಡ್ನವರು, ಮೇಲ್ಗಡೆ ಇರೋರು ಅವ್ರಿಗೂ ಟಾಪು ಶಿವ ಬಾಬಾ ಇದ್ದಾರೆ. ಮಾಲಾ ಫೇರ್ ಫೇರ್ ಕರ್ ಪಿಚಾಡಿ ಮೇ ಫೂಲ್ ಕೋ ಮಾತಾ ಠೋಕ್ತೆ ಹೇ. ಮಾಲೆಯನ್ನ ಜಪ್ಸಿ ಕೊನೆಗೆ ಏನ್ ಮಾಡ್ತಾರೆ, ಹೂವನ್ನ ಹಣೆಗೆ ಹಚ್ಕೊಂತಾರಲ್ವಾ. ಶಿವ ಬಾಬಾ ಫೂಲ್ ಹೇ ಜೋ ಪುನರ್ಜನ್ಮ ಮೇ ನಹಿ ಆತೆ ಹೇ. ಶಿವ ಬಾಬಾ ಪುನರ್ಜನ್ಮದಲ್ಲಿ ಬರೋದೇ ಇಲ್ಲ, ಇಸ್ಮೇ ಪ್ರವೇಶ ಕರ್ತೆ ಹೇ. ಬ್ರಹ್ಮನಲ್ಲಿ ಏನ್ ಮಾಡ್ತಾರೆ, ಪ್ರವೇಶ ಮಾಡ್ತಾರೆ. ವಹಿ ತುಮಕೋ ಸಮझाते हैं, ಅವರೇ ಬಂದು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಇನ್ಕಿ ಆತ್ಮ ಜೋ ಅಪ್ನಿ ಹೇ ವ ಅಪ್ನಾ ಶರೀರ ನಿರ್ವಾಹ ಕರ್ತಿ ಹೇ. ಈ ಬ್ರಹ್ಮ ಬಾಬಾರವರ ಆತ್ಮನು ಏನಿದೆ, ಅವರಲ್ಲಿ ಆತ್ಮ ಇದೆ, ಅವರು ತಮ್ಮ ಶರೀರವನ್ನ ನಿರ್ವಹಣೆ ಮಾಡ್ಕೊಂತಾರೆ. ಉನ್ಕಾ ಕಾಮ್ ತೋ ಸಿರ್ಫ್ ಜ್ಞಾನ ದೇನಾ. ಶಿವ ಬಾಬಾ ಅವ್ರ ಡ್ಯೂಟಿ ಏನಾಗಿದೆ, ಕೇವಲ ಜ್ಞಾನ ಕೊಡೋದಷ್ಟೇ. जैसे कोई स्त्री व बाप आदि मरता है तो उनकी आत्मा को ब्राह्मणों के तन में बुलाते हैं. ಹೇಗೆ ಯಾರಿಗಾದ್ರೂ ಪತ್ನಿ ತೀರೋಗ್ಬಿಟ್ರೆ, ಅಪ್ಪ ತೀರೋಗ್ಬಿಟ್ರೆ ಏನ್ ಮಾಡ್ತಾರೆ, ಅವ್ರ ಆತ್ಮವನ್ನ ಬ್ರಾಹ್ಮಣರ ತನುವಿನಲ್ಲಿ ಮೊದಲ ಕಾಲಕ್ಕೆ ಕರೆಸ್ತಾ ಇದ್ರು. ಹಾಗೆ ಆತೀತಿ ಮೊದಲ ಕಾಲಕ್ಕೆ ಆತ್ಮಗಳು ಬರ್ತಾ ಇದ್ವು, ಶಕ್ತಿ ಇತ್ತು. ಅವ್ವ ಕೋಯಿ ಶರೀರ ಚೋಡ್ಕರ್ ತೋ ನಹಿ ಆತಿ ಹೇ. ಈಗ ಹೋಗ್ಬಿಟ್ಟಿರೋ ಆತ್ಮಗಳು ಅಲ್ಲಿ ಶರೀರ ಬಿಟ್ಟು ಇಲ್ಲಿ ಮತ್ತೆ ಕರೆದ್ರೆ ಬರೋಕಿಲ್ಲ ಅಂತಾರೆ. ಅಂದ್ರೆ ಮೊದಲು ಆತ್ಮಗಳಲ್ಲಿ ಪವರ್ ಇರ್ತಿತ್ತು, ಬರ್ತಿದ್ವು. ಈಗ ಪವರೇ ಇಲ್ವಲ್ಲ. ये रुद्र ये ड्रामा में पहले से भी नूंद है. ಇದು ಕೂಡ ಈ ಡ್ರಾಮಾದಲ್ಲಿ ಮೊದಲೇ ಫಿಕ್ಸ್ ಆಗಿಬಿಟ್ಟಿದೆ. सब है ಭಕ್ತಿ ಮಾರ್ಗ. ಇವೆಲ್ಲವೂ ಕೂಡ ಏನಾಗಿದ್ದಾವೆ, ಭಕ್ತಿ ಮಾರ್ಗ ಆಗಿದ್ದಾವೆ. ಆತ್ಮ तो गई, उनका दूसरा शरीर लिया. ಅವ್ರ ಆತ್ಮ ಅಂತೂ ಹೋಯ್ತು, ಅವ್ರು ಇನ್ನೊಂದು ಶರೀರವನ್ನ ತೆಗೆದುಕೊಂಡ್ರು. तुम बच्चों को अभी यह सारा ज्ञान मिल रहा है. ಈಗ ತಾವು ಮಕ್ಕಳಿಗೆ ಟೋಟಲ್ ಎಲ್ಲ ಜ್ಞಾನ ಅಂತಕ್ಕಂಥದ್ದು ಸಿಗ್ತಾ ಇದೆ. इसलिए कोई मरता है तो तुमको कोई चिंता नहीं है. ಯಾರಾದರೂ ಶರೀರ ಬಿಟ್ಟು ಹೋದ್ರೆ ನಿಮಗೆ ಯಾವುದೇ ಪ್ರಕಾರದ ಚಿಂತೆ ಇಲ್ಲ. ಅಮ್ಮ ಮರೆ ತೋ ಬಿ ಹಲ್ವಾ ಕಾನ. ಯಾರಾದರೂ ತೀರ್ಕೊಂಡ್ಬಿಟ್ರೆ, ಶರೀರ ಬಿಟ್ಟು ಹೋದ್ರೆ ನೀವು ಏನು ಚಿಂತೆ ಮಾಡಿಕೊಂಡು ಕೂತ್ಕೋಬಾರ್ದು, ಜ್ಞಾನದ ಹಲ್ವನ್ನ ತಿನ್ಬೇಕು ಅಂತ ಹೇಳ್ತಿದ್ದಾರೆ. ಶಾಂತಾಬೇನ್ ಕಾ ಮಿಸಾಲ್. ಸಚ್ಚಿ ಬಚ್ಚಿ ನೆ ಜಾಕರ್ ಉनको ಸಮझाया तो रोते क्यों हो. ಒಂದು ದಾದಿ ಇದು ಉದಾಹರಣೆ ಕೊಡ್ತಾ ಇದ್ದಾರೆ, ಶಾಂತ ದಾದಿದು. ಅವ್ರು ಹೋಗ್ಬಿಟ್ಟು ಯಾರ್ದೋ ಮನೆಯಲ್ಲಿ ಡೆತ್ ಆಗಿತ್ತು, ಅಲ್ಲಿಗೆ ಹೋಗ್ಬಿಟ್ಟು ತಿಳಿಸ್ಕೊಟ್ರಂತೆ, ಈ ತರ ನೀವು ಅಳೋ ಅಂತ ಅವಶ್ಯಕತೆ ಇಲ್ಲ ಅಂತ. ಉಸ್ನೆ ಜಾಕರ್ ದೂಸರಾ ಶರೀರ ಲಿಯಾ. ಆತ್ಮ ಹೋಯ್ತು, ಇನ್ನೊಂದು ಜನ್ಮ ತೆಗೆದುಕೊಳ್ತು. ರೋನೆ ಸೆ ಲೌಟ್ ತೋಡಿ ಆಯಂಗೆ. ಸತ್ತೋಗಿರೋ ಅಂತವ್ರು ಅಳುವಾಗ ಯಾರಾದ್ರೂ ಅಳ್ತಾ ಕೂತ್ಕೊಂಡ್ರೆ ವಾಪಸ್ ಬರುತ್ತಾ, ಪಾರ್ಟ್ ಮುಗ್ದೋಯ್ತಲ್ಲ. ಭಕ್ತವರ್ ತೋಡಿ ರೋತೆ. ಜ್ಞಾನಿಗಳೆಂದು ಅಳೋದೇ ಇಲ್ಲ. तो सबको रोना बंद कराए समझाने लगी. ಶಾಂತದಾದಿ ಹೋಗ್ಬಿಟ್ಟು ಏನ್ ಮಾಡಿದ್ರಂತೆ, ಅಳ್ತಾ ಇರೋರ್ನು ಕೂಡ ಎಕ್ಸ್ಪ್ಲೈನ್ ಮಾಡಿ ಆತ್ಮಕ್ಕೆ ಸಾವಿಲ್ಲ ಅಂತೇಳಿ ಅಳೋದನ್ನ ನಿಲ್ಲಿಸಿದ್ರಂತೆ. ಐಸೆ ಬಹುತ್ ಬಚ್ಚಿಯ ಜಾಕರ್ ಸಮझाती. ಈ ರೀತಿ ಸುಮಾರು ಮನೆಗಳಲ್ಲಿ ಡೆತ್ಸ್ ಆದಾಗ ಬಿಕೆಸೋ ಸೇವೆ ಮಾಡ್ತಾರೆ. ಅಭಿ ರೋನ ಬಂದ್ ಕರೋ, ಈಗ ಈ ರೀತಿ ನೀವು ಅಳೋದನ್ನ ನಿಲ್ಲಿಸಿ ಅಂತ. ಹಾಸನದಲ್ಲಿ ಒಬ್ಬರಕ್ಕ ಅವ್ರ ಜ್ಞಾನಕ್ಕೆ ಬರ್ತಾ ಇದ್ರು. ಅವರು ಜ್ಞಾನಕ್ಕೆ ಬರಕ್ ಮುಂಚೆ ಅವ್ರ ಮನೆಯಲ್ಲಿ ಡೆತ್ ಆಗಿತ್ತು. ಬ್ರಹ್ಮಕುಮಾರಿಸನ್ನು ಕರೆಸಿದ್ದಾರೆ. ಹೋಗ್ಬಿಟ್ಟು, ಏನ್ರಿ ಅಳ್ತಾ ಇದ್ದೀರಲ್ಲ, ನಿಮ್ಮ ಮಗ ಆಗಿದ್ರೆ ಮನೇಲಿ ಇಟ್ಕೋಬೋದಿತ್ತಲ್ಲ, ಯಾಕೆ ಆಚೆ ಇಟ್ಬಿಟ್ಟಿದ್ದೀರಾ, ಯಾಕೆ ಸ್ಮಶಾನಕ್ಕೆ ತೊಗೊಂಡೋಗ್ತಾ ಇದ್ದೀರಾ ಅಂತ ಕೇಳಿದ್ರಂತೆ. ಮಗ ಆದ್ರೆ ಮನೇಲಿ ಇಟ್ಕೊಳ್ಳಿ, ಆಚೆಗೆ ಯಾಕೆ ಇಟ್ಟಿದ್ದೀರಾ ಅಂತ. ಹೌದಲ್ಲ ಅಂತ ಯೋಚನೆ ಬಂತಂತೆ ಅವ್ರಿಗೆ. ಆತ್ಮ ಹೋದ್ಮೇಲೆ ಅಷ್ಟೇ ದೇಹಕ್ಕೆ ಬೆಲೆ ಇಲ್ಲ, ಯಾವತ್ತಿದ್ರು ಇಷ್ಟೇ ಅಂತ ಹೇಳ್ಬಿಟ್ಟು ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರೆ ಅವ್ರ ಜ್ಞಾನ ಪಿಟ್ಟಾಗೋಯ್ತು, ಪಕ್ಕ ಬಿಕೆ ಆದ್ರು. ಹಂಗೆ ಬಾಬಾ ಹೇಳ್ತಿದ್ದಾರೆ, ಜೂಟೆ ಬ್ರಾಹ್ಮಣ್ ಬಿ ನಹಿ ಕಿಲಾವೋ ತುಮ್ ಸಚ್ಚಿ ಬ್ರಾಹ್ಮಣ ಕೋ ಲೇ ಆತೆ ಹೇ. ಅಂದ್ರೆ ಈಗ ಆತ್ಮ ಹೊರಟೋಯ್ತು, ದೇಹ ಬಿಟ್ಟು ಹೊರಟೋಯ್ತು, ಅಳೋಂಥ ಪ್ರಶ್ನೆ ಇಲ್ಲ. ಅಳೋದನ್ನ ನಿಲ್ಲಿಸಿದ್ರು ದಾದಿಯವ್ರು ಹೋಗ್ಬಿಟ್ಟು. ಈಗ ನೀವು ಲೌಕಿಕ ಬ್ರಾಹ್ಮಣನ ಕರೆಸಿ ಅವ್ರಿಗೆ ಆತ್ಮನ ಕರೆಸೋದು ಈ ಥರದ್ದೆಲ್ಲ ಮಾಡಕ್ ಹೋಗೋದಿಲ್ಲ. हम सच्ची ब्राह्मणों को ले आते. ಇಲ್ಲಿ ನಾವು ಸತ್ಯ ಬ್ರಾಹ್ಮಣರನ್ನ ಕರೆಸ್ತೀವಿ. फिर ज्ञान सुनाने लग जाते हैं, समझते या बातें तो ठीक बोलते हैं. ಈ ಜ್ಞಾನವನ್ನ ನಾವು ಭಕ್ತಿ ಮಾರ್ಗದಲ್ಲಿ ಜನಗಳಿಗೆ ಹೋಗಿ ಹೇಳಿದಾಗ ಇವ್ರು ಸರಿ ಹೇಳ್ತಾ ಇರೋದು ಅಂತ ಅರ್ಥ ಆಗಿ ಹೋಗ್ಬಿಡುತ್ತೆ. ಜ್ಞಾನ ಸುನತೆ ಸುನತೆ ಶಾಂತ ಹೋ ಜಾತೆ ಹೈ. ಜ್ಞಾನವನ್ನ ಕೇಳ್ತಾ ಕೇಳ್ತಾ ಎಲ್ಲರೂ ಸೈಲೆಂಟ್ ಆಗ್ಬಿಡ್ತಾರೆ. 7 दिन के लिए कोई भागवत आदि रखते हैं तो भी मनुष्य दुख दूर नहीं होता है. ಭಕ್ತಿ ಮಾರ್ಗದಲ್ಲಿ ಭಾಗವತ ಅದು ಇದು ಹೇಳಿಸ್ತಾರೆ, ಭಗವದ್ಗೀತೆ ಎಲ್ಲ ಹೇಳ್ತಾರೆ, ಆದ್ರೂ ಯಾರ ಜನದ್ದು ದುಃಖ ದೂರ ಆಗೋದಿಲ್ಲ. ಬಚ್ಚಿ ಅಥವಾ ಸುಖ ದುಃಖ ದೂರ ಕರ್ ದೇತೆ. ಇಲ್ಲಿ ಕುಮಾರಿಯರು
ಎಷ್ಟೋ ಮನೆಗಳಲ್ಲಿ ಹೋಗ್ಬಿಟ್ಟು ಎಲ್ಲರೂ ದುಃಖನ ದೂರ ಮಾಡ್ತಾರೆ. ತುಮ್ ಸಮಸ್ತೆ ಹೋ ರೋನೆ ಕಿ ತೋ ದರ್ಕಾರ್ ನಹಿ. ನೀವು ತಿಳ್ಕೊಂಡಿದ್ದೀರಿ ಅಳುವಂತ ಒಂದು ಪ್ರಶ್ನೆನೇ ಇಲ್ಲ. ತೋ ಬನಾ ಬನಾಯ ಡ್ರಾಮಾ ಹೇ, ಹರ್ ಏಕ ಅಪ್ನ ಅಪ್ನ ಪಾರ್ಟ್ ಬಜಾನ. ಇದು ಮಾಡಲ್ಪಟ್ಟಿರ್ತಕ್ಕಂಥ ನಾಟಕ ಆಗಿರೋದ್ರಿಂದ ಅವ್ರವ್ರ ಆತ್ಮಗಳು ಅವ್ರವ್ರ ಪಾರ್ಟ್ಗಳನ್ನು ಮಾಡಲೇಬೇಕು. ಬೇಹದ್ ಕಾ ಬಾಬಾ ಟೀಚರ್ ಗುರು ಮಿಲಾ ಜಿಸ್ಕೋ ತುಮ್ ಇತನಾ ಧಕ್ಕಾ ಖಾತೆ ರಹತೆ ಹೋ. ಈಗ ನಿಮಗೆ ಬೇಹದ್ದಿನ ತಂದೆ, ಶಿಕ್ಷಕ, ಗುರು ಎಲ್ಲ ಸಿಕ್ಕಿದ್ದಾರೆ. ಅವ್ರನ್ನ ಪಡೀಲಿಕ್ಕೋಸ್ಕರ ನೀವು ಅಲ್ಲಿ ಇಲ್ಲಿ ಸುತ್ತಿದ್ದು ಕೂಡ. ಪಾರ ಬ್ರಹ್ಮ ಮೇ ರಹನೆ ವಾಲೆ ಪರಂಪಿತ ಪರಮಾತ್ಮ ಮಿಲ್ ಗಯಾ ತೋ ಬಾಕಿ ಕ್ಯಾ ಚಾಹಿಯೆ. ಪರಬ್ರಹ್ಮ ತತ್ವದಲ್ಲಿರ್ತಕ್ಕಂಥ ಪರಮಾತ್ಮನೇ ಸಿಕ್ಕೋಗ್ಬಿಟ್ಟಿದ್ದಾರೆ ಅಂತಂದ್ರೆ ಇನ್ನೇನ್ ಬೇಕಾಗಿದೆ. ಬಾಬಾ ಕೇತೆ ಹಿ ಹೇ ಸುಖ ಕ ವರ್ಷ. ಬಾಬಾ ಕೊಡುವಂಥದ್ದೇ ಯಾವುದು ಸುಖದ ಆಸ್ತಿ ಆಗಿದೆ. ಬಾಬಾ ಕೋ ಭೂಲ್ ಜಾತೆ ಹೋ ತಬ್ ರೋನಾ ಪಡ್ತಾ ಹೇ. ಶಿವಬಾಬಾವನ್ನ ನೀವು ಮರ್ತು ಹೋಗ್ಬಿಟ್ಟಾಗ ಅಷ್ಟೇ ನಿಮಗೆ ದುಃಖ ಬರುತ್ತೆ. ಬಾಬಾ ಕೋ ಯಾದ್ ಕರೆಂಗೆ ತಬ್ ಖುಷಿ ಹೋಗಿ. ಶಿವ ತಂದೆ ನೆನಪು ಮಾಡ್ತಾ ಇದ್ರೆ ನಿಮಗೆ ಖುಷಿ ಹೆಚ್ಚುತ್ತಾ ಇರುತ್ತೆ. ಅಹೋ ಹಮ್ ತೋ ವಿಶ್ವ ಕಾ ಮಾಲಿಕ್ ಬಂತೆ ಹೇ. ವಾಹ್, ಎಷ್ಟು ನಮಗೆ ಭಾಗ್ಯ ಸಿಕ್ಕಿದೆ. ನಾವು ಹೋಗ್ಬಿಟ್ಟು ವಿಶ್ವದ ಮಾಲೀಕರಾಗ್ತೀವಿ. ಫಿರ್ 21 ಪೀಳಿ ಕವಿ ರೋಯಿಂಗೆ ನಹಿ. ಆ ನಂತರ 21 ಪೀಳಿಗೆವರೆಗೂ ಎಂದೂ ಅಳೋದೇ ಇಲ್ಲ. 21 ಪೀಳಿ ಅರ್ಥಾತ್ ಪೂರಿ ಬುಢಾಪೆ ತಕ್ಕ ಅಕ್ಕೇಲೆ ಮೃತ್ಯು ನಹಿ ಹೋತಾ ಹೇ. 21 ಪೀಳಿಗೆಗಳವರೆಗೂ ಕೂಡ ನಿಮಗೆ ವಯಸ್ಸಾಗೋವರೆಗೂ ಕೂಡ ಅಕಾಲಿಕ ಮರಣಗಳು ಆಗೋದೇ ಇಲ್ಲ. तो अंदर में कितना गुप्त ಖುಷಿ रहनी चाहिए. ಒಳಗಡೆ ಎಷ್ಟು ಖುಷಿ ಇರಬೇಕೋ ಆಳವಾದಂಥ ಒಂದು ಗುಪ್ತವಾದಂಥ ಖುಷಿ ಇರಬೇಕು. ತುಮ್ ಜಾನ್ತೆ ಹೋ ಹಮ್ ಮಾಯಾ ಪರ್ ಜೀತ್ ಪಾಕರ್ ಜಗತ್ ಜೀತ್ ಬನೆಂಗೆ. ನೀವು ಕೂಡ ತಿಳ್ಕೊಂಡಿದ್ದೀರಿ ನಾವು ಮಾಯೆ ಮೇಲೆ ವಿಜಯ ಪಡೆದು ಜಗತ್ತನ್ನೇ ಗೆಲ್ತೇವೆ. ಹಾತಿಯಾರಾದಿ ಕಿ ಕೋಯಿ ಬಾತ್ ನಹಿ. ಕತ್ತಿ ಗುರಾಣಿ ಪ್ರಶ್ನೆನೇ ಇಲ್ಲ. ತುಮ್ ಹೋ ಶಿವ ಶಕ್ತಿಯ ತುಮಾರೆ ಪಾಸ್ ಹೈ ಜ್ಞಾನ್ ಕಿ ಕಟಾರೆ ಜ್ಞಾನ್ ಬಾಣ್. ನೀವಾಗಿದ್ದೀರಿ ಶಿವನ ಶಕ್ತಿಯರು. ನಿಮ್ಮ ಹತ್ರ ಇರೋದು ಜ್ಞಾನದ ಕಟಾರಿ ಇದೆ, ನಿಮ್ಮ ಹತ್ರ ಜ್ಞಾನದ ಬಾಣ ಇದೆ. ಉನ್ನೋನೆ ಫಿರ್ ಭಕ್ತಿ ಮಾರ್ಗ ಮೇ ದೇವಿಯೋಂ ಕೋ ಸ್ಥೂಲ್ ಬಾಣ ಖಡ್ಗಾದಿ ದಿಖಾದಿ ಹೇ. ಭಕ್ತಿ ಮಾರ್ಗದವ್ರು ಏನು ಮಾಡಿದ್ದಾರೆ, ಕತ್ತಿ ಖಡ್ಗ ಗುರಾಣಿ ಇದೇನೇನೆಲ್ಲ ತೋರಿಸ್ಬಿಟ್ಟಿದ್ದಾರೆ ದೇವಿಗಳ ಕೈಯಲ್ಲಿ. ಬಾಬಾ ಕೇಳ್ತೆ ಜ್ಞಾನ ತಲವಾರ್ ಸೆ ವಿಕಾರೋಂ ಕೋ ಜೀತನಾ ಹೇ. ಜ್ಞಾನವೆಂಬ ಕತ್ತಿ ತೆಗೆದುಕೊಂಡು ವಿಕಾರಗಳನ್ನು ಏನು ಮಾಡಬೇಕು, ಕತ್ತರಿಸಬೇಕಾಗಿದೆ. ಬಾಕಿ ದೇವಿಯೊಂಕು ಕೋಯಿ ಹಿಂಸಕ್ ತೋಡಿ. ದೇವಾನ್ ದೇವತೆಗಳು ಹಿಂಸಕರಿದ್ದಾರೇನು. ಯ ಸಬ್ ಹೇ ಭಕ್ತಿ ಮಾರ್ಗ. ಇದೆಲ್ಲವೂ ಕೂಡ ಏನಾಗಿದೆ, ಭಕ್ತಿ ಮಾರ್ಗ ಆಗಿದೆ. ಸಾಧು ಸಂತ ಆದಿ ನಿವೃತ್ತಿ ಮಾರ್ಗ ವಾಲೆ ಹೇ ವ ಪ್ರವೃತ್ತಿ ಮಾರ್ಗ ಕೋ ಜಾನ್ತೆ ಹಿ ನಹಿ. ಇವತ್ತು ಸಾಧು ಸಂತರು ಏನೆಲ್ಲ ಇದ್ದಾರೆ ಅವರೆಲ್ಲ ನಿವೃತ್ತಿ ಮಾರ್ಗದವರಾಗಿದ್ದಾರೆ. ಅವರು ಪ್ರವೃತ್ತಿ ಮಾರ್ಗವನ್ನು ತಿಳ್ಕೊಂಡೇ ಇಲ್ಲ. ತುಮ್ ತೋ ಸನ್ಯಾಸ್ ಕರ್ತೆ ಹೋ ಸಾರಿ ಪುರಾಣಿ ದುನಿಯಾ ಕಾ ಪುರಾಣ ಶರೀರ. ನೀವಂತೂ ಸನ್ಯಾಸತ್ವ ತೆಗೆದುಕೊಳ್ತೀರಾ ಹಳೆಯ ಪ್ರಪಂಚದ್ದು, ಹಳೆಯ ಶರೀರದ್ದು. ಅಬ್ ಬಾಬಾ ಕೋ ಯಾದ್ ಕರೆಂಗೆ ತೋ ಆತ್ಮ ಪವಿತ್ರ ಹೋ ಜಾಯಿಗೆ. ಈಗ ನೀವು ತಂದೆಯನ್ನ ನೆನಪು ಮಾಡ್ತಾ 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 ಆತ್ಮ ಏನಾಗ್ಬಿಡುತ್ತೆ, ಪವಿತ್ರ ಆಗೋಗುತ್ತೆ. ಜ್ಞಾನಕ್ಕೆ ಸಂಸ್ಕಾರ ಲೇ ಜಾಯಿಗೆ. ಆತ್ಮ ಏನು ತಗೊಂಡೋಗುತ್ತೆ, ಜ್ಞಾನದ ಸಂಸ್ಕಾರ ತೆಗೆದುಕೊಂಡೋಗುತ್ತೆ. ತುಮ್ ಅಸುರ್ ನಹಿ ಅನುಸಾರ ಉಸ್ ಅನುಸಾರ ಆತ್ಮ ನೈ ದುನಿಯಾ ಮೇ ಜನ್ಮ ಲೆಂಗೆ. ಆತ್ಮ ಸಂಸ್ಕಾರ ತಗೊಂಡು ಹೋಗಿರೋದರ ಅನುಸಾರವಾಗಿ ಹೊಸ ಪ್ರಪಂಚದಲ್ಲಿ ಹೋಗಿ ಹೊಸ ಜನ್ಮಗಳನ್ನು ತೆಗೆದುಕೊಳ್ಳುತ್ತೆ. ಅಗರ್ ಯಹಾ ಬಿ ಜನ್ಮ ಲೆಂಗೆ ತೋ ಬಿ ಕೋಯಿ ಅಚ್ಚೆ ಘರ್ ಮೇ ರಾಜಾ ಕೆ ಪಾಸ್ ರಿಲಿಜಿಯಸ್ ಘರ್ ಮೇ ಬಿ ಸಂಸ್ಕಾರ ಲೇ ಜಾಯಂಗೆ. ನೋಡಿ, ಇಲ್ಲಿ ಕೂಡ ಕೆಲವರು ಸಂಗಮಯುಗದಲ್ಲೇ ಶರೀರ ಬಿಟ್ಟು ಹೋಗ್ತಾರೆ. ಒಳ್ಳೊಳ್ಳೆ ರಾಜರ ಪರಿವಾರಗಳಲ್ಲಿ, ಸಾಹುಕಾರ ಪರಿವಾರಗಳಲ್ಲಿ, ಧಾರ್ಮಿಕ ಪರಿವಾರಗಳಲ್ಲಿ ಕೂಡ ಸಂಸ್ಕಾರ ತಗೊಂಡೋಗಿರೋರು ಒಳ್ಳೆ ಜನ್ಮಗಳಲ್ಲಿ ಜನ್ಮ ತಾಳ್ತಾರೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅಕ್ಕ ಅವ್ರಿಗೆ ಶರೀರ ಬಿಟ್ಟಾಗ ಅದಕ್ಕೆ ಮುಂಚೆ ಸ್ವಲ್ಪ ದಿವಸ ಕೇಳಿದ್ವಿ, ಏನಕ್ಕೆ ಅವರೇ ನಿಮ್ಮ ಮುಂದೆ ಪಾತ್ರ ಅಂದರೆ ಸೀದಾ ಹೇಳಿಬಿಟ್ರು, ಗುಜರಾತಲ್ಲಿ ನನಗೆ ಜನ್ಮ ಆಗ್ತಾ ಇದೆ, ತುಂಬ ಸಾಹುಕಾರ ಮನೆಯಲ್ಲಿ ಕರೀತಾ ಇದ್ದಾರೆ, ಬಂದ್ಬಿಡು ಬಂದ್ಬಿಡು ಅಂತ ಕರೀತಾ ಇದ್ದಾರೆ ಅಂತ ಹೇಳಿದ್ರು. ಒಳ್ಳೆ ಭಕ್ತರ ಮನೆಯಲ್ಲಿ ಕರೀತಾ ಇದ್ದಾರೆ ಅಂತ. ತೋ ಸಬ್ಕೋ ಪ್ಯಾರೆ ಲಗೆಂಗೆ, ಎಲ್ಲರಿಗೂ ಪ್ರಿಯ ಅನಿಸುತ್ತೆ. ಕಹೆಂಗೆ ವಾತೋ ಹೈ ದೇವಿ, ಹೇಳ್ತಾರೆ ಇವರು ದೇವಿ ಅಂತ. ಕೃಷ್ಣಕ್ಕೆ ಕಿತ್ನಿ ಮಹಿಮಾ ಗಾತೆ ಹೈ, ಕೃಷ್ಣಂದು ಎಷ್ಟೊಂದು ಮಹಿಮೆ ಮಾಡ್ತಾರೆ. छोटे पन में दिखाते हैं माखन चुराया मटकी फोड़ी किया कितना कलंक लगाया. ಕೃಷ್ಣನಿಗೆ ಚಿಕ್ಕ ವಯಸ್ಸಲ್ಲಿ ಎಷ್ಟೊಂದೆಲ್ಲ ತೋರಿಸ್ತಾರೆ, ಬೆಣ್ಣೆ ಕದ್ದ, ಮಡಕೆ ಹೊಡೆದ, ಸೀರೆ ಕದ್ದ, ಏನೇನೋ ತೋರಿಸ್ಬಿಟ್ಟಿದ್ದಾರೆ ಕಳಂಕಗಳು. ಅಚ್ಚಾ ಫಿರ್ ಕೃಷ್ಣಕೋ ಸಾವಿರ ಕ್ಯೂ ಬನಾಯ. ಒಳ್ಳೆಯದು ಶ್ರೀಕೃಷ್ಣ ಕಪ್ಪು ಯಾಕೆ ಮಾಡಿದ್ದಾರೆ. ಯಹಾ ತೋ ಕೃಷ್ಣ ಗೋರಾ ಹೋಗೋಣ. ಸತ್ಯುಗದಲ್ಲಿ ಕೃಷ್ಣ ಸುಂದರವಾಗಿರ್ಬೇಕಲ್ವಾ. ಫಿರ್ ಶರೀರ್ ಬದಲ್ತಾ ರಾತಾ ಹೈ. ಆಮೇಲೆ ಶರೀರ ಅನ್ನೋದು ಬದಲಾವಣೆ ಆಗ್ತಾ ಇರುತ್ತೆ. ನಾಮ್ ಬಿ ಬದಲ್ತಾ ರಹತಾ ಹೈ, ಹೆಸರು ಕೂಡ ಚೇಂಜ್ ಆಗ್ತಾ ಇರುತ್ತೆ. ಕೃಷ್ಣಕ್ಕೆ ತೋ ಸತ್ಯುಗ ಕಾ ಪಹಲ ಪ್ರಿನ್ಸ್
ಶ್ರೀಕೃಷ್ಣ ಏನಾಗಿದ್ರು, ಸತ್ಯುಗದ ಮೊದಲನೇ ರಾಜ್ಕುಮಾರ್ ಆಗಿದ್ರು. ಉನ್ಕೋ ಕ್ಯೂ ಸಾವಿರ ಬನಾಯ ಹೈ, ಶ್ರೀಕೃಷ್ಣನ್ಗೆ ಯಾಕೆ ಕಪ್ಪಗೆ ಮಾಡಿಬಿಟ್ಟಿದ್ದಾರೆ? ಕವಿ ಕೋಯಿ ಬಾತ್ ಬತಾ ನಹಿ ಸಕೆಂಗೆ, ಯಾರು ಎಕ್ಸ್ಪ್ಲೈನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ವಹ ಸಾಂಪಾದಿ ಹೋತಾ ಹಿ ನಹಿ ಜೋ ಕಾಲ ಬನಾದೆ, ಅಲ್ಲಿ ಸರ್ಪ ಇದೆಲ್ಲ ಯಾವುದೂ ಇರೋದಿಲ್ಲ, ಕಚ್ಚಿಬಿಟ್ಟು ಕಪ್ಪಗೆ ಮಾಡುತ್ತೆ ಅನ್ನೋ ಪ್ರಶ್ನೆನೇ ಇಲ್ಲ. ಯಹಾ ಜಾಕರ್ ಛಡ್ ಜಾತಾ ಹೈ ಫಿರ್ ಕಾಲ ಹೋ ಜಾತಾ ಹೈ, ಅದು ವಿಷ ಹೋಗಿ ಒಳಗಡೆ ಸೇರ್ಕೊಂಡ್ಬಿಟ್ಟಾಗ ಏನಾಗಿ ಹೋಗ್ಬಿಡುತ್ತೆ, ಕಪ್ಪಾಗಿ ಹೋಗುತ್ತೆ. ಮಾತು ಐಸಿ ಬಾತ್ ಹೋ ನ ಸಕೆ, ಸತ್ಯುಗದಲ್ಲಿ ಈ ಥರ ಮಾತುಗಳೇ ಇಲ್ಲ. ತುಮ್ ಅಬ್ ದೇವಿ ಸಂಪ್ರದಾಯ ಬನ್ನೆ ವಾಲೆ ಹೋ, ಇಸ್ ಬ್ರಾಹ್ಮಣ ಸಂಪ್ರದಾಯ ಕೋ ಕಿಸ್ಕೋ ಭಿ ಪತಾ ನಹಿ. ಈಗ ನೀವು ದೈವಿ ಸಂಪ್ರದಾಯದವರು ಆಗುವಂಥವರಿದ್ದೀರಿ, ಈ ಬ್ರಾಹ್ಮಣ ಸಂಪ್ರದಾಯದ ಬಗ್ಗೆ ಯಾರ್ಯಾರಿಗೂ ವಿಚಾರ ಗೊತ್ತೇ ಇಲ್ಲ. ಪಹಲೆ ಪಹಲೆ ಬಾಬಾ ಬ್ರಹ್ಮ ದ್ವಾರ ಬ್ರಾಹ್ಮಣों को ಅಡಾಪ್ಟ್ करते हैं. ಮೊಟ್ಟ ಮೊದಲು ಶಿವ ಬಾಬಾ ಬ್ರಹ್ಮ ಮುಖಾಂತರ ಬ್ರಾಹ್ಮಣನೇನು ಮಾಡ್ತಾರೆ, ದತ್ತು ಮಾಡ್ಕೊತಾರೆ. ಪ್ರಜಾಪಿತ ತೋ ಉನ್ಕಾ ಪ್ರಜಾ ಬಿ ಢೇರ್ ಕೆ ಢೇರ್, ಪ್ರಜಾಪಿತ ಇದ್ದಾರೆ ಅಂದರೆ ಪ್ರಜೆಗಳಿಗೆ ಬೇಕಾದಷ್ಟು ಪ್ರಜೆಗಳಿದ್ದಾರೆ. ಬ್ರಹ್ಮ ಕಿ ಬೇಟಿ ಸರಸ್ವತಿ ಕೇತೆ, ಬ್ರಹ್ಮನ ಮಗಳು ಯಾರು ಅಂತಾರೆ, ಸರಸ್ವತಿ ಅಂತಾರೆ. ಸ್ತ್ರೀ ತೋ ನಹಿ ಹೈ, ಯೇ ಕಿಸ್ಕೋ ಭಿ ಪತಾ ನಹಿ, ಬ್ರಹ್ಮನಿಗೆ ಪತ್ನಿ ಸರಸ್ವತಿ ಅಲ್ಲ, ಇದು ಯಾರಿಗೂ ಗೊತ್ತಿಲ್ಲ. ಪ್ರಜಾಪಿತ ಬ್ರಹ್ಮ ಕೇತೋ ತುಮ್ ಬ್ರಹ್ಮ ಮುಖ ವಂಶಾವಳಿ, ಪ್ರಜಾಪಿತ ಬ್ರಹ್ಮನಿಗೆ ನೀವು ಬ್ರಹ್ಮ ಮುಖ ವಂಶಾವಳಿ ಆಗಿದ್ದೀರಿ. ಸ್ತ್ರೀ ಕಿ ತೋ ಬಾತ್ ನಹಿ ಹೈ, ಇಲ್ಲಿ ಸ್ತ್ರೀ ಪತ್ನಿ ಮಾತೆ ಇಲ್ಲ ಅಂತಾರೆ. ಇಸ್ಮೇ ಬಾಪ್ ಪ್ರವೇಶ್ ಕರ್ ಕೇತೆ ಹೇ ತುಮ್, ಇಸ್ಮೇ ಬಾಪ್ ಪ್ರವೇಶ್ ಕರ್ ಕೇತೆ ತುಮ್ ಹಮಾರೆ ಬಚ್ಚೆ ಹೋ. ಬ್ರಹ್ಮ ಬಾಬಾ ಅವರಲ್ಲಿ ಶಿವಬಾಬಾ ಪ್ರವೇಶ ಮಾಡಿ ಹೇಳ್ತಾರೆ, ನೀವೆಲ್ಲರೂ ನನ್ನ ಸಂತಾನರಾಗಿದ್ದೀರಿ. ಮೈನೆ ಇನ್ಕಾ ನಾಮ್ ಬ್ರಹ್ಮ ರಕ್ಕ, ಅಂದರೆ ಬ್ರಹ್ಮ ಬಾಬಾ ಅವ್ರಿಗೆ ಹೆಸರು ಕೊಟ್ಟಿದ್ದು ಕೂಡ ಶಿವಬಾಬಾನೇ, ನಾನೇ ಅಂತ ಹೇಳ್ತಿದ್ದಾರೆ. ಜೋ ಬಿ ಬಚ್ಚೆ ಬನೆ ಸಬ್ಕಾ ನಾಮ್ ಬದಲ್ತೆ ಗೈ, ಯಾರೆಲ್ಲ ಬಂದ್ರು ಅದೆಲ್ಲ ಫಸ್ಟ್ ಆದಿರತ್ನಗಳ ಹೆಸರುಗಳು ಚೇಂಜ್ ಆಯಿತು. ತುಮ್ ಬಚ್ಚೆ ಅಭಿ ಆ ಮಾಯಾ ಪರ್ ಜೀತ್ ಪಾತೆ ಹೋ, ಇಸ್ಕೋ ಕಹಾ ಜಾತಾ ಹೈ ಹಾರ್ ಔರ್ ಜೀತ್ ಕಾ ಖೇಲ್. ತಾವು ಮಕ್ಕಳದು ಕೂಡ ಸೋಲು ಗೆಲುವಿನ ಒಂದು ಆಟ ಆಗಿದೆ. ಈಗ ನೀವು ಮಾಯೆಯನ್ನು ಗೆಲ್ತೀರಾ ಅಂದರೆ ಇದಕ್ಕೆ ಹೇಳಲಾಗುತ್ತೆ ಸೋಲು ಗೆಲುವಿನ ಒಂದು ಆಟ ಆಗಿದೆ. ಬಾಬಾ ಕಿತ್ನಾ ಸಸ್ತಾ ಸೌದಾ ಕರಾತೆ ಹೈ, ಶಿವಬಾಬಾ ಎಷ್ಟೊಂದು ಸಸ್ತಾ ಬಿಸ್ನೆಸ್ ಅನ್ನ ಮಾಡಿಸ್ತಾರೆ. ಫಿರ್ ಬಿ ಮಾಯಾ ಹರಾ ದೇತೆ ಹೈ ತೋ ಭಾಗ್ ಜಾತೆ ಹೈ, ಆದರೂ ಕೂಡ ಮಾಯೆ ಅನ್ನೋದು ಸೋಲಿಸ್ಬಿಡುತ್ತೆ ಅಂದರೆ ಓಡೋಗ್ತಾರೆ. 5 ವಿಕಾರ ರೂಪಿ ಮಾಯಾ ಹರಾತಿ ಹೈ, 5 ವಿಕಾರಗಳೆಂಬ ಮಾಯೆ ಅನ್ನೋದು ಸೋಲಿಸುತ್ತೆ. ಇಸ್ಮೇ 5 ವಿಕಾರಕ್ಕೂ ಅಸುರಿ ಸಂಪ್ರದಾಯ ಕಹಾ ಜಾತಾ ಹೈ, ಇದಕ್ಕೆ ಏನಂತ ಹೇಳಲಾಗುತ್ತೆ, ಯಾರಲ್ಲಿ 5 ವಿಕಾರಗಳಿರುತ್ತೆ ಅವರಿಗೆ ಅಸುರಿ ಸಂಪ್ರದಾಯದವರು ಅಂತ ಹೇಳಲಾಗುತ್ತೆ. ಮಂದಿರ್ ಮೇ ದೇವಿಯೋಂ ಕೆ ಆಗೆ ಜಾಕರ್ ಮಹಿಮಾ ಗಾತೆ ಹೈ ಆಪ್ ಸರ್ವಗುಣ ಸಂಪನ್ನ, ದೇವಸ್ಥಾನಗಳಲ್ಲಿ ಕೂಡ ಹೋಗ್ಬಿಟ್ಟು ದೇವಾನ್ ದೇವತೆಗಳಿಗೆ ಮಹಿಮೆ ಮಾಡ್ತಾರೆ, ನೀವು ಸರ್ವಗುಣ ಸಂಪನ್ನರು ಅಂತ. ಬಾಬಾ ತುಮ್ ಬಚ್ಚೋಂ ಕೋ ಸಮझाते हैं तुम ही ಪೂಜ್ಯ ದೇವಿ ದೇವತಾತೆ ಫಿರ್ 63 ಜನ ಪೂಜಾರಿ ಬನೆ ಹೇ. ಬಾಬಾ ಹೇಳ್ತಾರೆ, ನೀವೇ ಪೂಜ್ಯ ದೇವಿ ದೇವತೆಗಳಾಗಿದ್ದವರು ಬರ್ತಾ ಬರ್ತಾ ಪೂಜಾರಿಗಳು ಆಗೋಗ್ಬಿಟ್ಟಿದ್ದೀರಿ. ಯಹ ಬಾತೆ ಕೋಯಿ ಶಾಸ್ತ್ರಮೇ ತೋಡಿಯೇ, ಈ ಎಲ್ಲ ವಿಚಾರಗಳು ಶಾಸ್ತ್ರಗಳಲ್ಲಿ ಇಲ್ಲ. ಬಾಬಾ ಕೋಯಿ ಶಾಸ್ತ್ರ ತೋಡಿ ಪಡಾ ಹುವಾ ಹೈ, ಶಿವಬಾಬಾ ಎಲ್ಲಾದರೂ ಶಾಸ್ತ್ರಗಳು ಓದಿದ್ದಾರಾ? ಅಥವಾ ಹೇ ಜ್ಞಾನ ಕಾ ಸಾಗರ್, ಶಿವಬಾಬಾ ಆಗಿರೋದೇ ಜ್ಞಾನದ ಸಾಗರ. ವರ್ಲ್ಡ್ ಆಲ್ಮೈಟಿ ಅಥಾರಿಟಿ, ಶಿವಬಾಬಾ ಅವ್ರಿಗೆ ಮಹಿಮೆ ಇದೆ, ವಿಶ್ವದ ಸರ್ವಶಕ್ತಿವಂತ. ಬಾಬಾ ಕೇಳ್ತೆ ಸಭಿ ವೇದೋ ಶಾಸ್ತ್ರ ಜಾನ್ತಾ, ಓದಿಲ್ಲ ಆದ್ರದ್ದು ಎಲ್ಲ ಸಾರ ನನಗೆ ಗೊತ್ತಿದೆ ಅಂತ ಬಾಬಾ ಹೇಳ್ತಾರೆ. ಈ ಸಬ್ ಹೇ ಭಕ್ತಿ ಮಾರ್ಗಕ್ಕೆ ಸಾಮಗ್ರಿ, ಇವೆಲ್ಲವೂ ಏನಿದೆ ಭಕ್ತಿ ಮಾರ್ಗದ ಸಾಮಗ್ರಿ ಆಗಿದೆ. ಮೈ ಇನ್ ಸಬ್ ಬಾತೋಂ ಕೋ ಜಾನ್ತಾ ಹೂಂ ದ್ವಾಪರ ಸೇ ತುಮ್ ಪೂಜಾರಿ ಬಂತೆ ಹೋ, ನಾನು ಈ ಎಲ್ಲ ವಿಚಾರಗಳನ್ನು ತಿಳ್ಕೊಂಡಿದ್ದೀನಿ, ದ್ವಾಪರದಿಂದ ನೀವೆಲ್ಲರೂ ಏನಾಗ್ತೀರಾ, ಪೂಜಾರಿಗಳು ಆಗ್ತೀರಾ. ಸತ್ಯುಗ ತ್ರೇತಾ ಮೇತು ಪೂಜಾ ಹೋತಿ ಹಿ ನಹಿ, ಸತ್ಯುಗ ತ್ರೇತಾಗ 2 ಯುಗಗಳಲ್ಲಿ ಪೂಜೆ ಅನ್ನೋದೇ ನಡೆಯೋದಿಲ್ಲ. ಪೂಜ್ಯ ಘರಾನ ಹೈ, ಸತ್ಯುಗದಲ್ಲಿ ಎಲ್ಲರೂ ಪೂಜ್ಯ ಮನೆಗಳಲ್ಲಿ ಇರ್ತಾರೆ. ಫಿರ್ ಹೋತಾ ಹೈ ಪೂಜಾರಿ ಘರಾನ, ನಂತರ ಆಗತ್ತೆ ಪೂಜಾರಿಗಳವರ ಮನೆಗಳವರು. ಇಸ್ ಸಮಯ ಸ ಪೂಜಾರಿ ಹೈ, ಈ ಟೈಮ್ನಲ್ಲಿ ಇದೆಲ್ಲ ಏನು ನಡೀತಾ ಇದೆ ಎಲ್ಲ ಪೂಜಾರಿಗಳು. ಯಹ ಬಾತೆ ಕೋಯಿ ಕೋ ಮಾಲೂಮ್ ನಹಿ, ಈ ವಿಚಾರಗಳು ಯಾರಿಗೂ ಕೂಡ ಗೊತ್ತೇ ಇಲ್ಲ. ಬಾಬಾ ಹಿ ಆಕರ್ 84 ಜನ್ಮೋं की ಕಹಾನಿ ಬತಾತೆ ಹೈ, ಶಿವಬಾಬಾನೇ ಬಂದು 84 ಜನ್ಮಗಳಲ್ಲಿ ಹೇಗೆ ನಾವು ಪಾತ್ರಗಳನ್ನು ಅಭಿನಯಿಸ್ತೀವಿ ಅನ್ನುವಂಥ ವಿಚಾರವನ್ನು ತಿಳಿಸ್ತಾರೆ. ಪೂಜ್ಯ ಪೂಜಾರಿ ತೋ ತುಮಾರೆ ಉಪರ್ ಹಿ ಸಾರಾ ಖೇಲ್ ರಾತ, ಪೂಜ್ಯರು ಪೂಜಾರಿಗಳು ಎಲ್ಲ ನಿಮ್ಮದ್ರ ಮೇಲೇನೆ ಆಟ ಇದೆ.
हिंदू धर्म कह देते, वास्तव में भारत में आदि सनातन ದೇವಿ ದೇವತಾ ಧರ್ಮ था। ಹಿಂದೂ ಧರ್ಮ ಅಂತ ಹೇಳ್ಬಿಡ್ತಾರೆ, ವಾಸ್ತವದಲ್ಲಿ ಹೇಳ್ಬೇಕಂದ್ರೆ ಭಾರತ ದೇಶದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು, ನಾಕಿ ಹಿಂದೂ ಧರ್ಮ ಇರಲಿಲ್ಲ। ಕಿತ್ನಿ ಬಾತೆ ಸಮಜಾನಿ ಪಡ್ತೆ ಎಷ್ಟೆಷ್ಟು ವಿಚಾರಗಳನ್ನು ಏನು ಮಾಡಬೇಕಾಗತ್ತೆ, ತಿಳಿಸ್ಬೇಕಾಗತ್ತೆ। ಯಹ ಪಢಾಯಿ ಬಿ ಹೇ ಸೆಕೆಂಡ್ ಕಿ, ಈ ವಿದ್ಯೆ ಇರೋಂಥದ್ದೇ ಸೆಕೆಂಡಿನ ವಿದ್ಯೆ। फिर भी कितना समय लग जाता है कहते सागर को शाही बनाओ। ಆದರೂ ಕೂಡ ಎಷ್ಟೊಂದು ಟೈಮ್ ಹಿಡಿಸುತ್ತೆ, ಸಾಗರವನ್ನು ಇಂಕ್ ಮಾಡ್ಕೊಳ್ಳಿ, ಸಾರಾ ಜಂಗಲ್ ಕಲಂ ಬನಾವ್ ತೋ ಬಿ ಪೂರಾ ಹೋನಾ ಸಕೆ। ಮರಗಿಡಗಳನ್ನೆಲ್ಲ ಕಾಡನ್ನೆಲ್ಲ ಪೆನ್ನುಗಳು ಮಾಡಿಕೊಂಡು ಸಮುದ್ರನೆಲ್ಲ ಇಂಕ್ ಮಾಡಿದ್ರು ಕೂಡ ಬರೆಯೋಕ್ಕೆ ಹೋದ್ರೂ ಕೂಡ ಮುಗಿಯೋದಿಲ್ಲ। ಅಂತ ತಕ್ ತುಮಕೋ ಜ್ಞಾನ ಸುನಾತಾ ರಹೂಂಗ, ಕೊನೆಯವರೆಗೂ ನಿಮಗೆ ಈ ಜ್ಞಾನವನ್ನು ಏನು ಮಾಡ್ತಾ ಇರ್ತೀನಿ, ತಿಳಿಸ್ತಾ ಇರ್ತೀನಿ। ಉಸ್ ಕಿತ್ನಾ ಕಿತಾಬ್ ಬನಾएंगे, ನೀವು ಎಷ್ಟು ಬುಕ್ಸ್ ಮಾಡ್ಕೊಂಡು ಕೂತ್ಕೊಂತೀರಾ। ಶುರು में से भी ಬಾಬಾ ಸವೇರೆ ಸವೇರೆ ಉಟ್ಕರ್ ಲಿಖ್ತೆ थे। ಬಿಗಿನಿಂಗ್ನಲ್ಲಿ ಬ್ರಹ್ಮ ಬಾಬಾ ಅವ್ರು ಕೂತ್ಕೊಂಡು ಏನು ಮಾಡ್ತಾ ಇದ್ರು, ಎಲ್ಲ ಬರಿತಾ ಇದ್ರು ಮುರಳಿಗಳನ್ನು। ಫಿರ್ ಮಮ್ಮ ಸುನಾತಿ ಥಿ, ಅದನ್ನು ಓದ್ಬಿಟ್ಟು ಮಮ್ಮ ಅವ್ರ ಕ್ಲಾಸ್ ಮಾಡ್ತಾ ಇದ್ರು। ತಬ್ ಸೆ ಲೇಕರ್ ಛಪ್ತಾ ಹಿ ಆತಾ ಹೈ, ಆವಾಗಿಂದ ಬಿಗಿನಿಂಗ್ನಿಂದನೂ ಪ್ರಿಂಟಿಂಗ್ ಆಗ್ತಾನೆ ಇದೆ। ಕಿತ್ತನೆ ಕಾಗಜ್ ಕಲಾಸ್ ಹುಯೇ ಹೋಂಗೆ, ಎಷ್ಟು ಪೇಪರ್ಗಳು ಖರ್ಚಾಗಿರ್ಬೋದು ಮುರಳಿ ಪ್ರಿಂಟ್ ಆಗಲಿಕ್ಕೆ। ಗೀತ ತೋ ಏಕ ಹಿ ಇತನಾ ಛೋಟಾ ಹೈ, ಭಗವದ್ಗೀತೆ ಇಷ್ಟು ಚಿಕ್ಕದಿದೆ। ಗೀತಾ ತೋ ಏಕ ಹಿ ಇತನಾ ಗೀತಾ ತೋ ಇತನಾ ಛೋಟಿ ಹೈ, ಗೀತಾ ತೋ ಲಾಕೆಟ್ ಬಿ ಬನಾತೆ। ಭಗವದ್ಗೀತೆ ಇಷ್ಟೇಷ್ಟು ಮಾಡಿರ್ತಾರೆ, ಅದರಲ್ಲಿ ಲಾಕೆಟ್ ಮಾಡಿ ಇಟ್ಕೊಂತಾರೆ। ಗೀತಾ ಕಾ ಬಹುತ್ ಪ್ರಭಾವ ಹೈ, ಪರಂತು ಗೀತಾ ಜ್ಞಾನದಾತಾ ಕೋ ಭೂಲ್ ಗಯೇ ಹೈ। ಗೀತೆಯದು ಪ್ರಭಾವ ಏನೋ ತುಂಬ ಇದೆ ಪ್ರಪಂಚದಲ್ಲಿ, ಆದರೆ ಗೀತಾ ಜ್ಞಾನದಾತನನ್ನು ಏನು ಮಾಡಿಬಿಟ್ಟಿದ್ದಾರೆ, ಮರ್ತೋಗ್ಬಿಟ್ಟಿದ್ದಾರೆ। अच्छा मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते। हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते। मुख्य सारांश धारणೆಗೋಸ್ಕರ, ज्ञान का तलवार से विकारों को जीतना है। ಜ್ಞಾನವೆಂಬ ಕತ್ತಿಯಿಂದ ಏನು ಮಾಡಬೇಕು, ವಿಕಾರಗಳನ್ನು ಕತ್ತರಿಸಬೇಕು, ವಿಜಯ ಗಳಿಸಬೇಕು। ಜ್ಞಾನಕ್ಕೆ ಸಂಸ್ಕಾರ ಭರ್ನೆ ಹೈ, ಜೀವನದಲ್ಲಿ ಏನು ತುಂಬ್ಕೊಬೇಕು, ಜ್ಞಾನದ ಸಂಸ್ಕಾರಗಳನ್ನು ತುಂಬಿಕೊಳ್ಳಿ। ಪುರಾಣಿ ದುನಿಯಾ और पुराना शरीर का संन्यास करना, ಹಳೆಯ ಪ್ರಪಂಚ ಹಳೆಯ ಇದರಿಂದ ಹಳೆಯ ಶರೀರದಿಂದ ನೀವು ಸನ್ಯಾಸತ್ವವನ್ನು ತಗೊಳ್ಳಿ। भाग्यवान बनने की खुशी में रहना है, किसी भी बात का चिंता नहीं करना। ಭಾಗ್ಯವಂತರಾಗುವಂಥ ಖುಷಿ ನಶೆನಲ್ಲಿರಿ, ಯಾವ ಮಾತಿನ ಬಗ್ಗೆನೂ ಚಿಂತೆ ಮಾಡ್ತಾ ಕೂತ್ಕೋಬೇಡಿ। कोई शरीर छोड़ देता है तो भी दुखी की आंसू नहीं बहाना है। ಯಾರೇ ಶರೀರ ಬಿಟ್ಟು ಹೋದ್ರೂ ಕೂಡ ನಿಮ್ಮ ಕಣ್ಣಲ್ಲಿ ಕಣ್ಣೀರು ಬರ್ಕೂಡ್ದು। वरदान, ताज और तख्त को सदा कायम रखने वाले निरंतर ಸ್ವತಃ ಯೋಗಿ ಭವ। ಕಿರೀಟ ಮತ್ತು ಸಿಂಹಾಸನ ಎರಡನ್ನೂ ಪರ್ಮನೆಂಟ್ ಆಗಿ ಇಟ್ಕೊಳ್ಳುವಂಥವ್ರು, ನಿರಂತರ ಮತ್ತು ಸ್ವತಃ ಯೋಗಿಗಳು ಆಗಿರಿ। वर्तमान समय बाबा द्वारा सभी बच्चों को ताज और तख्त मिलता है। ವರ್ತಮಾನ ಸಮಯದಲ್ಲಿ ಎಲ್ಲ ಮಕ್ಕಳಿಗೂ ಕೂಡ ಶಿವಬಾಬಾ ಅವರಿಂದ ಕಿರೀಟ ಮತ್ತು ಸಿಂಹಾಸನ ಎರಡೂ ಸಿಗುತ್ತೆ। अभी का यह ताज और तख्त अनेक जन्मों के लिए ताज तख्त प्राप्त कराता है। ಸಂಗಮಯುಗದ ಈ ಕಿರೀಟ, ಸಂಗಮಯುಗದ ಈ ಸಿಂಹಾಸನ ಇವೆರಡೂ ಕೂಡ ಭವಿಷ್ಯದಲ್ಲಿ ಅನೇಕ ಜನ್ಮಗಳವರೆಗೆ ನಿಮಗೆ ಕಿರೀಟನೂ ಪ್ರಾಪ್ತಿ ಮಾಡಿಸುತ್ತೆ ಮತ್ತು ಸಿಂಹಾಸನನೂ ಪ್ರಾಪ್ತಿ ಮಾಡಿಸುತ್ತೆ। ವಿಶ್ವ कल्याणकारी की जिम्मेदारी का ताज और बाप दादा का दिल तख्त नशीन सदा कायम रहे तो निरंतर स्वतः योगी बन जाएंगे। ನೋಡಿ, ಬಾಬಾ ಹೇಳ್ತಾರೆ, ವಿಶ್ವ ಕಲ್ಯಾಣದ ಜವಾಬ್ದಾರಿಯ ಒಂದು ಕಿರೀಟ ಹೊತ್ಕೊಳ್ಳಿ, ಬಾಪ್ ದಾದಾರವರ ಹೃದಯ ಸಿಂಹಾಸನವನ್ನು ಯಾವಾಗಲೂ ಕಾಯಂ ಮಾಡ್ಕೊಳ್ಳಿ, ಆಗ ನಿರಂತರ ಯೋಗಿಗಳು ಸ್ವತಃ ಯೋಗಿಗಳು ಆಗ್ಬಿಡ್ತೀರಾ। उन्हें किसी भी प्रकार का मेहनत करने की बात ही नहीं, ಅವ್ರಿಗೆ ಯಾವುದೇ ಪ್ರಕಾರದ ಪರಿಶ್ರಮ ಪಡ್ತಕ್ಕಂಥ ಮಾತೆ ಇಲ್ಲವೇ ಇಲ್ಲ। क्योंकि एक तो संबंध समीप का, दूसरा प्राप्ति अकूट है। ಒಂದಂತೂ ಸಂಬಂಧ ಸಮೀಪದ್ದು, ಮತ್ತೊಂದು ಪ್ರಾಪ್ತಿದು। ಜहाँ ಪ್ರಾಪ್ತಿ ಹೋತಾ है वह स्वतः याद होती है। ಎಲ್ಲಿ ಪ್ರಾಪ್ತಿ ಅಂತಕ್ಕಂಥದ್ದಾಗತ್ತೆ ಅಲ್ಲಿ ಆಟೋಮೆಟಿಕ್ ಆಗಿ ಏನಾಗುತ್ತೆ,
ಸ್ವತಃವಾಗಿ ನೆನಪು ಕೂಡ ಇರುತ್ತೆ. ಸ್ಲೋಗನ್ प्लेन बुद्धि से प्लेन को प्रैक्टिकल में लाओ तो सफलता समाई हुई. ಪ್ಲೈನ್ ಬುದ್ಧಿ ಇಟ್ಕೊಂಡು ಪ್ಲಾನ್ ಅನ್ನ ಪ್ರಾಕ್ಟಿಕಲ್ ನಲ್ಲಿ ತಂದಾಗ ಸಫಲತೆ ಅನ್ನುವಂಥದ್ದು ಅಡಕವಾಗಿರುತ್ತೆ. ಅಚ್ಚ, ಓಂ ಶಾಂತಿ. ಈ ಸಾವಿನ ಬಗ್ಗೆ ಒಂದು ಆಡಿಯೋ ಮಾಡಿದ್ದೀನಿ, ಅದನ್ನ ಎಲ್ಲರೂ ಕೂಡ ಕೇಳಿಸ್ಕೊಳ್ಳಿ, ಲಿಂಕ್ ಕಳಿಸಿರ್ತೀನಿ.